ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಮೈ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವರೆಲ್ಲರಿಗೂ ಮೈ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮೈ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ. ಯೂಟ್ಯೂಬ್ಗೆ ಹೋಗಿ ಮೈ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ, ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಪ್ರಾಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್, ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ದೂರವಾಣಿ ಸಂಖ್ಯೆ 0819201441. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಶುಕ್ರವಾರದ ಈ ವಿಶೇಷ ಶಿಲುಬೆಯ ಹಾದಿಗೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಪ್ರಭು ಯೇಸುವಿನ ಪಾಡು ಹಾಗೂ ಮರಣದ ಸ್ಮರಣೆಯನ್ನು ಮಾಡುವಂತಹ ಈ ಶಿಲುಬೆಯ ಹಾದಿ ಈ ಬಾರಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ಕೋವಿಡ್-19 ಎನ್ನುವ ಕೊರೋನಾ ವೈರಾಣುವಿನ ಪ್ರಭಾವಕ್ಕೆ ಸಿಕ್ಕಿ ಹಾಕಿಕೊಂಡಿರಬೇಕಾದರೆ, ಇಡೀ ವಿಶ್ವವೇ ನಲುಗಿರುವಾಗ ಈ ಶಿಲುಬೆಯ ಹಾದಿಯನ್ನು ಆ ಸಾಂಕ್ರಾಮಿಕ ರೋಗದ ಒಂದು ವಿಷಯವನ್ನು ಆಧಾರವಾಗಿ ಇರಿಸಿಕೊಂಡು ಆ ದಯಾಮಯ ದೇವರು ಇದರಿಂದ ನಮಗೆ ಬಿಡುಗಡೆಯನ್ನು ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿಯೇ ಇದ್ದು ಈ ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಪ್ರಭು ಯೇಸುವಿನ ಪಾಡು ಹಾಗೂ ಮರಣದ ಸ್ಮರಣೆಯನ್ನು ಮಾಡೋಣ. ದೇವ ಧ್ಯಾನಿಸುವೆ ಎನ್ನುವ ಗೀತೆಯನ್ನು ಭಕ್ತಿಯಿಂದ ಹಾಡುತ್ತಾ ದೇವಾ ಧ್ಯಾನಿಸುವೆ, ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ಮನಿಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಮನಿಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ,
ಕಷ್ಟವ ಪಡುತ್ತಾ ಸಾಗಿದೆ ದೇವ ನನಗಾಗಿ. ಶಿಲುಬೆಯ ಹೊರುತ್ತಾ ಕಷ್ಟವ ಪಡುತ್ತಾ ಸಾಗಿದೆ ದೇವ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವ ಧ್ಯಾನಿಸುವೆ ದೇವ ಧ್ಯಾನಿಸುವೆ. ಪ್ರಾರಂಭ ಪ್ರಾರ್ಥನೆ. ಕೊರೋನಾ ವೈರಾಣುವಿನಿಂದ ಎಲ್ಲೆಲ್ಲೂ ಆತಂಕ, ಹತಾಶೆ ಹಾಗೂ ಭಯ ಉಂಟಾಗಿದೆ. ಇದರ ಮಧ್ಯೆ ನಾವಿದ್ದೇವೆ. ಈ ತಪಸ್ಸು ಕಾಲದ 3 ವಾಗ್ದಾನಗಳು ಪದೇ ಪದೇ ನಮಗೆ ನೆನಪಾಗುತ್ತವೆ. ಶುಭ ಶುಕ್ರವಾರ ಕಣ್ಣ ಮುಂದಿದೆ. ಪ್ರಾರ್ಥಿಸಲು ಹಾಗೂ ಸಾಂಗ್ಯಗಳನ್ನು ಆಚರಿಸಲು ದೇವಾಲಯಗಳಿಲ್ಲ. ಈ ಎಲ್ಲ ಗೊಂದಲಗಳ ಮಧ್ಯೆ ನಮ್ಮ ಸ್ವರ್ಗೀಯ ತಂದೆ ನಮ್ಮೊಡನೆ ಸದಾ ಇದ್ದಾರೆ. ಅವರು ನಮಗೆ ನೆಮ್ಮದಿಯನ್ನು ನೀಡುತ್ತಾರೆ ಎಂಬ ಭರವಸೆಯಿಂದ ಈ ಶಿಲುಬೆಯ ಹಾದಿಯನ್ನು ಪ್ರಾರಂಭಿಸೋಣ. ನಾವು ಪ್ರತಿಯೊಂದು ವರ್ಷ ತಪಸ್ಸು ಕಾಲದಲ್ಲಿ ಕ್ರಿಸ್ತನ ಜೊತೆ ಕಲ್ವಾರಿ ಪಯಣದಲ್ಲಿ ಸಾಗುತ್ತೇವೆ. ಆದರೆ ಪ್ರತಿಯೊಂದು ಹೆಜ್ಜೆಯು ನಮಗೆ ಹೊಸ ವಿಷಯವನ್ನು ಹಾಗೂ ಹೊಸ ಅನುಭವವನ್ನು ತಂದುಕೊಡುತ್ತದೆ. ಇದರ ಜೊತೆಗೆ ನಮ್ಮ ಬಗ್ಗೆ ಹಾಗೂ ದೇವರ ಬಗ್ಗೆ ತಿಳಿಸಿಕೊಡುತ್ತದೆ. ಸಾಮಾನ್ಯವಾಗಿ ನಾವು ಹಲವು ವಿಷಯಗಳನ್ನು ಸುಮ್ಮನೆ ಲಘುವಾಗಿ ಪರಿಗಣಿಸಿದ್ದೇವೆ. ಆದರೆ ಈ ತಕ್ಷಣಕ್ಕೆ ನಮಗೆ ಈ ವಿಷಯಗಳ ಬಗ್ಗೆ ಇರುವ ಮೌಲ್ಯದ ಅರಿವಾಗಿದೆ. ಅದರಲ್ಲೂ ಸಾಂಗತ್ಯ ಬದುಕಿನ ಮೌಲ್ಯವನ್ನು ಚೆನ್ನಾಗಿ ಗ್ರಹಿಸಿಕೊಂಡಿದ್ದೇವೆ. ಮೊದಲೆಲ್ಲ ದೇವಾಲಯಗಳಲ್ಲಿ ಜನರನ್ನು ನೋಡಿ ಏನೋ ಇದ್ದಿರಬಹುದು ಎಂದುಕೊಂಡಿದ್ದೆವು. ಆದರೆ ಈಗ ಆ ಒಟ್ಟು ಸೇರುವಿಕೆ ಹಾಗೂ ಒಟ್ಟಾಗಿ ಪ್ರಾರ್ಥಿಸುವ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಈಗ ನಾವು ದೂರವಾಗಿ ಚದುರಿ ಹೋಗಿದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಇದ್ದು ಈ ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದರೂ ವಿಧೇಯ ಕ್ರಿಸ್ತ ಕಿಂಕರರಾಗಿ ನಾವೆಲ್ಲ ಒಂದಾಗಿದ್ದೇವೆ. ನಾವು ಒಂದೇ ಹುರುಪಿನಿಂದ ಜೊತೆಯಲ್ಲಿ ಸಾಗುತ್ತೇವೆ ಹಾಗೂ ನಾವು ಒಟ್ಟಾಗಿ ಪ್ರಾರ್ಥಿಸುತ್ತೇವೆ. ಈ ಶುಭ ಶುಕ್ರವಾರದಂದು ಬಹುಮುಖ್ಯವಾಗಿ ಈ ಸಾಂಕ್ರಾಮಿಕ ಕೊರೋನಾ ವೈರಾಣು ತುರ್ತು ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ಅಭಿಮುಖರಾಗಿ ಈ ಶಿಲುಬೆಯ ಹಾದಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಇಡೀ ವಿಶ್ವವನ್ನು ಸ್ವಸ್ಥತೆಯೆಡೆಗೆ ಕೊಂಡೊಯ್ಯುವ ನಾವು ಶಿಲುಬೆಯ ಹಾದಿ ಧ್ಯಾನಿಸುತ್ತಿರುವಾಗ ದೇವರ ದಯೆಗಾಗಿ ಪ್ರಾರ್ಥಿಸೋಣ. ದೇವರ ಪರಾತ್ಪರ ಶಕ್ತಿ ಇಳಿದು ಬಂದು ರೋಗ ಹರಡುವುದನ್ನು ತಡೆಯಲಿ ಹಾಗೂ ಸೋಂಕಿತರನ್ನು ಗುಣಪಡಿಸಲಿ. ನರಳುವವರಿಗೆ ಶಕ್ತಿಯನ್ನು ನೀಡಲು, ಆತಂಕದಲ್ಲಿರುವವರಿಗೆ ಬೇಕಾದ ನೆಮ್ಮದಿ ಹಾಗೂ ಆತ್ಮಸ್ಥೈರ್ಯವನ್ನು ಪಡೆಯಲಿ. ಯೇಸು ಸ್ವಾಮಿ ಹಿಂದೆ ನಾನು ಬಾರವೆನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ದೇವಪುತ್ರ ಮರಣವನ್ನು ಮೂಕರಂತೆ ಕೇಳಿ ತೀರ್ಪು
ದೇವಪುತ್ರ ಮರಣವನ್ನು ಮೂಕರಂತೆ ಕೇಳಿ ತೀರ್ಪು ಶಿರವ ಭಾಗಿ ನಡೆದರೇಸು ಶಿರವ ಭಾಗಿ ನಡೆದರೇಸು. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಗೆ ಮರಣದಂಡನೆಯ ತೀರ್ಪು ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕಾನೂನು, ಅಧಿಕಾರ ಹಾಗೂ ಅವರಿಗೆ ಮನ ಬಂದ ಹಾಗೆ ಅಂತಸ್ತು ಕೈಯಲ್ಲಿದ್ದರೆ ಬಡವರನ್ನು ಹಾಗೂ ನಿರ್ಗತಿಕರನ್ನು ಕೊಂಡುಕೊಳ್ಳಬಹುದು. ಅವರಿಗೆ ಮನ ಬಂದ ಹಾಗೆ ನಡೆಸಿಕೊಳ್ಳಬಹುದು ಎನ್ನುವುದಕ್ಕೆ ಪಿಲಾತ ಒಂದು ಉದಾಹರಣೆ. ಅನ್ಯಾಯ ಹಾಗೂ ಅಕ್ರಮದಿಂದ ಮೋಸಕ್ಕೊಳಗಾದಾಗ ತಮ್ಮ ಸ್ವಾತಂತ್ರ್ಯ, ಭೂಮಿ ಹಾಗೂ ತಮ್ಮದೆಲ್ಲವುಗಳನ್ನು ಕಳೆದುಕೊಂಡವರ ಪರ ಯೇಸು ಸ್ವಾಮಿ ನಿಲ್ಲುತ್ತಾರೆ. ಪ್ರಾರ್ಥಿಸೋಣ. ಓ ದಿವ್ಯ ಯೇಸುವೆ, ವಿಶ್ವವ್ಯಾಪಿಯಾಗಿ ಹರಡಿರುವ ಈ ಸಾಂಕ್ರಾಮಿಕ ಕೊರೋನಾ ರೋಗದ ಪರಿಣಾಮವನ್ನು ಕಂಡರೆ ಇಡೀ ವಿಶ್ವವನ್ನು ಧಿಕ್ಕರಿಸಿದಂತೆ ಕಂಡುಬರುತ್ತದೆ. ನಮಗೆ ಧೈರ್ಯವನ್ನು ನೀಡಿರಿ, ನಮ್ಮ ಆತಂಕವನ್ನು ದೂರ ಮಾಡಿರಿ. ಇದರಿಂದ ನಾವು ವಿಶ್ವಾಸದಿಂದ ಎದ್ದ ನಿಮಿತ್ತ ಆತ್ಮಸ್ಥೈರ್ಯದಿಂದ ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸುವಂತೆ ಅನುಗ್ರಹಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಹೊತ್ತು ನಡೆದರೇಸು ಮಾತನೊಂದು ನುಡಿಯರಬರು. ಶಿಲುಬೆ ಹೊತ್ತು ನಡೆದರೇಸು ಮಾತನೊಂದು ನುಡಿಯರಬರು. ಸಹನ ಮಾರ್ಗ ತೋರಲೆಂದು, ಸಹನ ಮಾರ್ಗ ತೋರಲೆಂದು. ಎರಡನೆಯ ಸ್ಥಳ, ಭಾರವಾದ ಶಿಲುಬೆಯನ್ನು ಯೇಸು ಸ್ವಾಮಿಯ ಮೇಲೆ ಹೊರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ಹೊತ್ತರು ಭಾರವಾದ ಶಿಲುಬೆಯನ್ನು. ಈ ಶಿಲುಬೆಯ ಭಾರ ಕಡಿಮೆಯಾಗಬೇಕಾದರೆ ಅವರ ಆಹ್ವಾನಕ್ಕೆ ಪ್ರತಿಸ್ಪಂದಿಸಬೇಕು. ನಮ್ಮನ್ನು ಹಿಂಬಾಲಿಸುವವನು ತನ್ನನ್ನು ತಾನೇ ತ್ಯಜಿಸಿ ತನ್ನ ದೈನಂದಿನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ಈ ಶಿಲುಬೆಯ ಭಾರ ನಮ್ಮದಾಗಲಿ. ನಮ್ಮ ಶಿಲುಬೆಯ ಪಯಣದಲ್ಲಿ ಪ್ರಭು ತೋರಿದ ಸಹನೆ ನಮ್ಮೊಂದಿಗಿರಲಿ. ಪ್ರಾರ್ಥಿಸೋಣ. ಓ ದಿವ್ಯ ಯೇಸುವೆ, ಇಂದು ನಾವು ಈ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುವಾಗ ನಾವು ಕೂಡ ನಿಮ್ಮಂತೆ ಶಿಲುಬೆಯ ಭಾರವನ್ನು ಅನುಭವಿಸುತ್ತಿದ್ದೇವೆ. ನೀವು ಹೇಗೆ ನಮ್ಮ ಪಾಪಗಳ ನಿಮಿತ್ತ
ಶಿಲುಬೆಯನ್ನು ಹೊತ್ತಿರೋ ಹಾಗೆ ನಾವು ಕೂಡ ನಿಮ್ಮಂತೆ ದಿಟ್ಟತನದಿಂದ ಕೊರೋನಾ ಎಂಬ ಶಿಲುಬೆಯನ್ನು ವೈಯಕ್ತಿಕವಾಗಿ ಧೈರ್ಯದಿಂದ ಹೊತ್ತು ಮುಂದೆ ಸಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎನ್ನ ಪಾಪ ಹೆಚ್ಚಿಸುವುದು ಶಿಲುಬೆ ಮರದ ಭಾರವನ್ನು, ಎನ್ನ ಪಾಪ ಹೆಚ್ಚಿಸುವುದು ಶಿಲುಬೆ ಮರದ ಭಾರವನ್ನು, ತಾಳಲಾರ್ದೆ ಬೇದರವರು, ತಾಳಲಾರ್ದೆ ಬೇದರವರು. ಮೂರನೆಯ ಸ್ಥಳ, ಮೊದಲನೆಯ ಸಲ ಯೇಸುಸ್ವಾಮಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರತಿಯೊಂದು ಸಲ ಯೇಸುಸ್ವಾಮಿ ಬಿದ್ದಾಗಲೂ ಅದು ನಮ್ಮ ಮಾನವ ದುರ್ಬಲತೆಯನ್ನು ಸೂಚಿಸುತ್ತದೆ. ಪ್ರತಿ ಸಲ ಬಿದ್ದು ಮುಂದೆ ಎದ್ದು ನಡೆಯುವುದು ಪುನರುತ್ಥಾನದ ಮುನ್ಸೂಚನೆಯಾಗಿದೆ. ಅವರು ಸಾವಿನ ಸರಪಣಿ ಮುರಿದು ಪಾಪವನ್ನು ಸೋಲಿಸಿ ನಮಗೆ ರಕ್ಷಣೆಯನ್ನು ನೀಡುತ್ತಾರೆ. ಇದೇ ದೈವಿ ಸಂಕಲ್ಪವಾಗಿದೆ. ಪ್ರಾರ್ಥಿಸೋಣ. ಓ ದಿವ್ಯ ಯೇಸುವೇ, ನೀವು ಮೊದಲನೆಯ ಸಲ ಬೀಳುವುದನ್ನು ಕುರಿತು ಧ್ಯಾನಿಸುವಾಗ ನಾವು ಕೂಡ ಈ ವಿಶ್ವದಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ರೋಗವು ಅದನ್ನು ನಿಯಂತ್ರಿಸಲು ಆಗದೇ ಇರುವ ಬಗ್ಗೆ ನೆನೆಸಿಕೊಳ್ಳುತ್ತೇವೆ. ಯಾರೆಲ್ಲ ಈ ವೈರಾಣುವಿನಿಂದ ನರಳುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ವಿಶ್ವದ ಅನೇಕ ದೇಶಗಳಲ್ಲಿ ಈ ತೊಂದರೆ ಅಧಿಕವಾಗಿರಬೇಕಾದರೆ, ವಿಶೇಷವಾಗಿ ರೋಗದಲ್ಲಿ ಬಿದ್ದ ಎಲ್ಲ ರೋಗಿಗಳನ್ನು ಮೇಲೆತ್ತಲು ಸಹಾಯ ಮಾಡುತ್ತಿರುವ ಎಲ್ಲ ವೈದ್ಯಕೀಯ ಔಷಧಿಗಳು ಫಲದಾಯಕವಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಸ್ವಾಮಿಯನ್ನು ಕಂಡು ಮೇರಿ ಮಾತೆ ಹತ್ತರೆಷ್ಟು, ಯೇಸು ಸ್ವಾಮಿಯನ್ನು ಕಂಡು ಮೇರಿ ಮಾತೆ ಹತ್ತರೆಷ್ಟು. ತಾಯಿ ಪ್ರೇಮ ಅಳೆವುದೆಂತು, ತಾಯಿ ಪ್ರೇಮ ಅಳೆವುದೆಂತು. ನಾಲ್ಕನೆಯ ಸ್ಥಳ, ಮಾತೆಯನ್ನು ಯೇಸುಸ್ವಾಮಿ ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ
ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ತಮ್ಮ ಕಲ್ವಾರಿ ಪಯಣದಲ್ಲಿ ಮುಂದೆ ಸಾಗುತ್ತಿದ್ದಂತೆ ತಮ್ಮ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಕರುಳು ಹಿಂಡುವ ದೃಶ್ಯವಿದು. ಈ ಪರಿಸ್ಥಿತಿಯಲ್ಲಿ ತನ್ನನ್ನು ಹಡೆದಂಥ ತಾಯಿ ಸೋತು ದುಃಖಾಕ್ರಾಂತಳಾಗಿದ್ದಾಳೆ. ಆಕೆಯ ಮನೋಕ್ಲೇಶ ಹೇಳುತ್ತಿರದು. ಆಕೆಯ ಸೈರಣೆ ಹಾಗೂ ದಿಟ್ಟತನ ನಮ್ಮಲ್ಲಿಯೂ ಮೂಡಲಿ. ಪ್ರಾರ್ಥಿಸೋಣ. ಓ ದಿವ್ಯ ಯೇಸುವೆ, ಯಾರೆಲ್ಲ ಪ್ರಯಾಣದ ನಿರ್ಬಂಧಕ್ಕೆ ಒಳಗಾಗಿ ಅವರ ದೇಶ ಹಾಗೂ ಕುಟುಂಬವನ್ನು ತಲುಪಲು ಸಾಧ್ಯವಾಗಿಲ್ಲವೋ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳಿಂದ ಹಾಗೂ ತಂದೆ ತಾಯಿಯರಿಂದ ಯಾರೆಲ್ಲ ಪ್ರತ್ಯೇಕಿಸಲ್ಪಟ್ಟಿದ್ದಾರೋ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಓ ಮಾತೆಯೇ, ಹೇಗೆ ನೀವು ಕಷ್ಟದ ಸಮಯದಲ್ಲಿ ತಮ್ಮ ಮಗನೊಂದಿಗೆ ಇದ್ದಿರೋ ಹಾಗೆಯೇ ಪ್ರತ್ಯೇಕಿಸಲ್ಪಟ್ಟವರೊಂದಿಗೆ ಇರಿ. ಅವರಿಗೆ ನೀವು ಆಶ್ರಯ ಹಾಗೂ ಭರವಸೆಯಾಗಿರಿ. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕಂಡು ಸೀಮೋನ್ ಸ್ವಾಮಿ ಪಾಡು, ಮನದಿ ಮರುಗಿ ಮುಂದೆ ಬಂದು. ಕಂಡು ಸೀಮೋನ್ ಸ್ವಾಮಿ ಪಾಡು, ಮನದಿ ಮರುಗಿ ಮುಂದೆ ಬಂದು. ಶಿಲುಬೆ ಹೊರಲು ನೆರವನಿದ್ದನು, ಶಿಲುಬೆ ಹೊರಲು ನೆರವನಿದ್ದನು. ಐದನೆಯ ಸ್ಥಳ, ಸಿರೇನ್ಯದ ಸಿಮೋನನ ಸಹಾಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಿಮೋನನನ್ನು ಜನರ ಮಧ್ಯದಿಂದ ಎಳೆದು ತಂದರೂ ಸಹ ತಂದೆ ದೇವರೇ ತನ್ನ ಪುತ್ರನಿಗಾಗಿ ಸಹಾಯ ನೀಡಲು ಆತನನ್ನು ಕಳುಹಿಸಿತು. ಪರಸೇವೆಯಲ್ಲಿ ನಿರತರಾದವರು ದೇವರ ಕೆಲಸದಲ್ಲಿ ಭಾಗಿಯಾಗುತ್ತಾರೆ. ನಾವೆಲ್ಲರೂ ಸಹ ಈ ಕಾರ್ಯಕ್ಕೆ ಕರೆಯನ್ನು ಪಡೆದಿದ್ದೇವೆ. ಈ ಕರೆಗೆ ನಿಷ್ಠರಾಗಿ ಪರಸೇವೆಯಲ್ಲಿ ಪರಮಾತ್ಮನನ್ನು ಕಾಣುವಂತಾಗಲಿ. ಪ್ರಾರ್ಥಿಸೋಣ. ಓ ದಿವ್ಯ ಯೇಸುವೆ, ಸಿಮೋನನು ಹೇಗೆ ನಿಮಗೆ ಶಿಲುಬೆ ಹೊರಲು ಸಹಾಯ ಮಾಡಿದ್ದನು, ಹಾಗೆ ತಮ್ಮ ಜೀವನದ ಆಸೆಯನ್ನು ತೊರೆದು ಧಾರಾಳವಾಗಿ ತಮ್ಮ ಸೇವೆಯನ್ನು ನೀಡುತ್ತಿರುವ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರಿಗೆಲ್ಲ ನೀವು ಶಕ್ತಿಯನ್ನು ನೀಡಿರಿ ಹಾಗೂ ಅವರನ್ನು ವೈದ್ಯಕೀಯ ಸೇವೆಯಲ್ಲಿ ಮುನ್ನಡೆಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಧೂಳಿನಿಂದ ಮಲಿನಗೊಂಡ ವದನ ಕಂಡು ವೇರುಣಿ ಕಾಳು. ಧೂಳಿನಿಂದ
ವೆರೋನಿಕಾಳು ಓರೆಸಿದಾಳು ವಸ್ತ್ರದಿಂದ ಓರೆಸಿದಾಳು ವಸ್ತ್ರದಿಂದ. ಆರನೆಯ ಸ್ಥಳ, ಪ್ರಭುವಿನ ಪೂಜ್ಯ ಮುಖವನ್ನು ಒರೆಸುತ್ತಾಳೆ ವೀರ ವನಿತೆ ವೆರೋನಿಕಾ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನೋವು ಹಾಗೂ ಹಿಂಸೆಯ ಮುಖಾಂತರ ರಕ್ಷಕನ ಪ್ರೀತಿಯ ಹಾಗೂ ಸತ್ಯದ ಮುಖವನ್ನು ವೆರೋನಿಕಾ ಕಾಣುತ್ತಾಳೆ. ಅವಳ ಈ ದಿಟ್ಟತನಕ್ಕೆ ಕೊಡುಗೆಯಾಗಿ ಸ್ವಾಮಿಯ ಪ್ರೀತಿಯ ಮುಖದ ಛಾಯೆಯನ್ನು ಹೊತ್ತ ವಸ್ತ್ರ ಆಕೆಗೆ ಸಿಗುತ್ತದೆ. ಸ್ವಾಮಿಯ ಮುಖ ಛಾಯೆ ನಮ್ಮ ಬದುಕಲ್ಲೂ ಮೂಡಲಿ. ಪ್ರಾರ್ಥಿಸೋಣ. ಓ ದೇವರೇ, ಬೇರೆಯವರ ಬಗ್ಗೆ ಕಾಳಜಿ ವಹಿಸುವ ಮನಸ್ಸನ್ನು ನಮಗೆ ನೀಡಿರಿ. ವೆರೋನಿಕಾ ನಿಮಗೆ ಕರುಣೆಯನ್ನು ತೋರಿದಂತೆ ನಾವು ಸಹ ಈ ಪರೀಕ್ಷೆಯ ಹಾಗೂ ಸಂದಿಗ್ಧ ಸಮಯದಲ್ಲಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡುವ ಮನಸ್ಸನ್ನು ನೀಡಿರಿ. ಕೊರೋನಾ ವೈರಾಣುವಿನ ಸೋಂಕಿನಿಂದ ನರಳುತ್ತಿರುವವರಿಗಾಗಿ ನಾವು ನಿಮ್ಮ ರಕ್ಷಣೆಯನ್ನು ಬೇಡುತ್ತೇವೆ. ವಿಶೇಷವಾಗಿ ಸೋಂಕಿನಿಂದ ನರಳುತ್ತಿರುವ ಮಕ್ಕಳು, ವೃದ್ಧರು, ನಿರ್ಗತಿಕರು ಹಾಗೂ ವಿಕಲಚೇತನರು ಬೇರೆಯವರ ಸಹಾಯ ಹಾಗೂ ಶುಶ್ರೂಷೆಯನ್ನು ಪಡೆಯುವಂತೆ ಆಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜಗದ ಪಾಪ ಹೇಸಿಹುದು ಯೇಸು ಪ್ರಭುಗೆ ನಿಂದೆ ನೋವು. ಜಗದ ಪಾಪ ಹೇರಿಸಿಹುದು ಯೇಸು ಪ್ರಭುಗೆ ನಿಂದೆ ನೋವು. ಖಿನ್ನರಾಗಿ ಬಿದ್ದರವರು, ಖಿನ್ನರಾಗಿ ಬಿದ್ದರವರು. ಏಳನೆಯ ಸ್ಥಳ, ಎರಡನೆಯ ಸಲ ಯೇಸು ಸ್ವಾಮಿ ಮಕ್ಕಳೇ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭುವಿನ ಶಕ್ತಿ ಸೋತು ಹೋಗಿದೆ. ಇದೀಗ ಎರಡನೆಯ ಬಾರಿ ಶಿಲುಬೆಯ ಭಾರದಿಂದ ಬೀಳುತ್ತಾ ಇದ್ದಾರೆ. ಕೆಲವೊಮ್ಮೆ ಕೆಲವು ಪರಿಸ್ಥಿತಿಗಳಲ್ಲಿ ಕೆಲಸವನ್ನು ಮುನ್ನಡೆಸಲು, ಸಂಪೂರ್ಣಗೊಳಿಸಲು ಕಷ್ಟ ಸಾಧ್ಯವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಕೈಬಿಟ್ಟು ಹೋಗಬೇಕು ಎಂದು ಅನಿಸಿದರೂ ಯೇಸುವಂತೆ ನಮ್ಮ ಶಿಲುಬೆಯನ್ನು ಹೊತ್ತು ಧೈರ್ಯದಿಂದ ಮುನ್ನಡೆಯಬೇಕು. ಪ್ರಾರ್ಥಿಸೋಣ. ಓ ಸರ್ವಶಕ್ತ ದೇವರೇ, ನಮ್ಮ ಏಳು ಬೀಳುಗಳಲ್ಲಿ ನಾವು ನಿಮ್ಮಲ್ಲಿ ಒಂದಾಗುವಂತೆ ಮಾಡಿರಿ. ನಾವು ಕರುಣೆ, ಅನುಕಂಪ ಹಾಗೂ ಸಂವೇದನಾಶೀಲತೆಯಿಂದ ಬೆಳೆಯುವಂತೆ ಮಾಡಿರಿ. ಈ ಸಂದಿಗ್ಧತೆಯ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿಗೆ ಬಂದು ನಮಗೆ ಬೇಕಾದ ಅಗಮ್ಯ ಶಕ್ತಿಯನ್ನು ನಿಮ್ಮಿಂದ ಪಡೆದು
ಆ ಶಕ್ತಿಯಿಂದ ನಮಗೆ ಕಾಣದೇ ಇರುವ ಶತ್ರುವನ್ನು ಸೋಲಿಸಿ ಒಗ್ಗಟ್ಟಿನ ಸಮಾಜವನ್ನು ಕಟ್ಟುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎನ್ನ ಕಂಡು ಅಳುವುದೇಕೆ, ಅಳಿರಿ ನಿಮ್ಮ ಪಾಪಗಳಿಗೆ. ಎನ್ನ ಕಂಡು ಅಳುವುದೇಕೆ, ಅಳಿರಿ ನಿಮ್ಮ ಪಾಪಗಳಿಗೆ. ಬೋಧೆಯಿತ್ತರೆಲ್ಲ ಜನಕ್ಕೆ, ಬೋಧೆಯಿತ್ತರೆಲ್ಲ ಜನಕ್ಕೆ. 8ನೆಯ ಸ್ಥಳ. ಜೆರುಸಲೇಮಿನ ಮಹಿಳೆಯರು ಯೇಸುವನ್ನು ಕಂಡು ಮರಗಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು 100 ಜನರ ಹೃದಯ ಗೆದ್ದವ. ಅವರ ಮಾತುಗಳೇ ಸಾಕಾಗಿತ್ತು ಅನೇಕರ ಸ್ವಾಸ್ಥ್ಯಕ್ಕೆ. ಇಂತಹ 100 ಹೆಣ್ಣು ಮಕ್ಕಳು ಪ್ರಭು ಅವರ ಮುಂದೆ ಯಾತನೆ ಅನುಭವಿಸುವುದನ್ನು ಕಂಡು ಆ ಜೆರುಸಲೇಮಿನ ಸ್ತ್ರೀಯರು ಮನಮರುಗಿದರು. ಆ ಸ್ತ್ರೀಯರು ಕಣ್ಣೀರಿಡಲು ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ ಎಂದರು. ಹೌದು, ಪ್ರಭುವಿನ ಆ ಮಾತುಗಳು ಅವರ ಕಂಬನಿ ಒರೆಸಿತ್ತು. ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಧೈರ್ಯ ತುಂಬಿತ್ತು. ಹಾಗೂ ಅವರೆಲ್ಲರಿಗೆ ಪುನರುತ್ಥಾನದ ಬದುಕಿನತ್ತ ಗಮನ ಸೆಳೆದು ತಮ್ಮ ಹಾದಿ ಮುಂದುವರೆಸಿದರು. ಓ ದಯಾಮಯ ದೇವರೇ, ಹೇಗೆ ಆ ಮಹಿಳೆಯರಿಗೆ ಭರವಸೆಯ ನುಡಿಯನ್ನು ನುಡಿದಿದ್ದೀರೋ ಅದೇ ರೀತಿ ಈ ಕಾಯಿಲೆಯಿಂದ ದಿಗಿಲುಗೊಂಡಂತಹ ಸೋಂಕಿತರಾದಂತಹ ಎಲ್ಲ ಜನರನ್ನು ಆಶೀರ್ವದಿಸಿರಿ. ನಿಮ್ಮ ಅಭಯ ಹಸ್ತದಿಂದ ಅವರೆಲ್ಲರನ್ನು ಗುಣಮುಖರಾಗಿಸಿರಿ. ನಮ್ಮ ಪ್ರಾರ್ಥನೆಗಳಿಗೆ ಸ್ವರ್ಗದ ಬಾಗಿಲುಗಳು ತೆರೆಯದಿದ್ದರೂ ನಮ್ಮ ಕಣ್ಣೀರಿಗೆ ಸ್ವರ್ಗದ ದ್ವಾರ ತೆರೆಯುವುದು ಎಂದು ವಿಶ್ವಾಸಿಸುತ್ತೇವೆ. ಈ ರೋಗ ನಿರ್ಮೂಲನೆ ಹಾಗೂ ಸ್ವಾಸ್ಥ್ಯಕ್ಕಾಗಿ ಕಂಬನಿ ಮಿಡಿದು ನಮ್ಮ ಕೂಗು ನಿಮ್ಮ ಸಾಮೀಪ್ಯ ಸೇರಲಿ ಎಂದು ಆಶಿಸುತ್ತೇವೆ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾನಭಂಗ ಮಾಡಲೆಂದು ಯೇಸು ವಸ್ತ್ರ ಸೆಳೆದು ಶತ್ರು, ಮಾನಭಂಗ ಮಾಡಲೆಂದು ಯೇಸು ವಸ್ತ್ರ ಸೆಳೆದು ಶತ್ರು, ಕ್ರೂರ ನೋವ ನೇತರವರು, ಕ್ರೂರ ನೋವ ನೇತರವರು. 10ನೆಯ ಸ್ಥಳ. ಯೇಸುವಿನ ವಸ್ತ್ರಗಳ ಸೆಳೆದು ನಗ್ನ ಮಾಡುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿಯ ಮೇಲೆ ಕನಿಕರಗೊಂಡು ಕೆಲವರು ಅವರ ಯಾತನೆಯಲ್ಲಿ ಭಾಗಿಯಾದರು. ಇನ್ನು ಕೆಲವರು ಅದರಿಂದ ಮೋಜು ಪಡೆಯಲೆಂದು ಬಂದಿದ್ದರು. ಯೇಸುವಿನಿಂದ ಎಲ್ಲವನ್ನು ಕಸಿದುಕೊಂಡರು. ಇನ್ನು ಅವರಲ್ಲಿ ಉಳಿದದ್ದು ಅವರ ಉಡುಪು. ಯೇಸುವನ್ನು ಅವರ ಶತ್ರುಗಳು ನಗ್ನವಾಗಿಸುತ್ತಾರೆ. ಅವರ ಬಟ್ಟೆಗಳನ್ನು ಎಳೆಯುವಾಗ ಅವರ ಬಟ್ಟೆಗಳಿಗೆ ತಗುಲಿದ್ದ ಗಾಯಗಳು ಕಿತ್ತು ಹೊಸ ನೋವನ್ನು ತಂದವು. ಆ ನೋವಿನಲ್ಲೂ ಸೈನಿಕರ ಉಗುಳು ಮತ್ತು ಅಪಹಾಸ್ಯವನ್ನು ಅವರು ಸಹಿಸಿದರು. ಪ್ರಾರ್ಥಿಸೋಣ. ಓ ಪ್ರೀತಿಮಯ ಯೇಸುವೆ, ನಮಗಾಗಿ ಎಲ್ಲ ನೋವನ್ನು ಅವಮಾನವನ್ನು ಸಹಿಸಿದಿರಿ. ನಿಮ್ಮ ಈ ಕಷ್ಟದ ಅರಿವು ನಮಗೆ ಮೂಡಲಿ. ಪ್ರಭುವೇ, ನಾವು ಎಷ್ಟೋ ಬಾರಿಗೆ ನಮ್ಮ ಜವಾಬ್ದಾರಿತನದಿಂದ, ನಮ್ಮ ಅಸಡ್ಡೆತನದ ವರ್ತನೆಯಿಂದ ನಿಮ್ಮನ್ನು ನಗ್ನವಾಗಿಸಿದ್ದೇವೆ. ನಾನು ಸಂಕಷ್ಟದಲ್ಲಿ ದಿಕ್ಕಿ ತೋಚದೆ ಅವಮಾನಕ್ಕೆ ಸಿಲುಕಿದಾಗ ನೀವೇ ನನಗೆ ಆಶ್ರಯವಾಗಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಳ್ಳಿದೇಹ ಕೈ ಕಾಲುಗಳನ್ನು ಅವರ ಮರದ ತೊಲೆಗೆ ತಳ್ಳಿದೇಹ ಕೈ ಕಾಲುಗಳನ್ನು ಅವರ ಜಡಿದರವರು ಮೂಳೆಗಳಿಂದ ಜಡಿದರವರು ಮೂಳೆಗಳಿಂದ. 11ನೆಯ ಸ್ಥಳ. ಯೇಸುವನ್ನು ಮೊಳೆಗಳಿಂದ ಜಡಿದು ಶಿಲುಬೆಗೆ ಏರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ಇನ್ನೇನು ಕಲ್ವಾರಿ ಹಾದಿ ಮುಗಿಸಿದರು. ಅವರ ಸಾವಿನ ಹಾದಿ ಶುರುವಾಯಿತು. ಅವರಿಗೆ ಚಾಟಿ ಏಟು, ಮುಳ್ಳಿನ ಮುಕುಟ, ಮಳೆಗಳ ಜಡಿತ ಇವು ಯಾವುದೂ ಭಾರವಾಗಿರಲಿಲ್ಲ. ನಮ್ಮ ಪಾಪಗಳು ಅವರಿಗೆ ಭಾರವಾಗಿತ್ತು. ಸ್ವಾಮಿ ಇದೆಲ್ಲವನ್ನು ದೀನತೆಯಿಂದ, ನಮ್ರತೆಯಿಂದ ಸಹಿಸಿಕೊಂಡರು. ಈ ಯೇಸುವಿನ ದೀನತೆ, ನಮ್ರತೆ ಇಂದು ನಮಗೆ ಅಭಯ ಹಸ್ತವಾಗಿದೆ ಹಾಗೂ ರಕ್ಷಣಾ ಕವಚವಾಗಿದೆ. ಪ್ರಾರ್ಥಿಸೋಣ. ಓ ದೀನತೆ ಹಾಗೂ ನಮ್ರತೆಯುಳ್ಳ ಯೇಸುವೆ, ಜೀವನದಲ್ಲಿ ನಾವು ಶಿಲುಬೆಯನ್ನು ಹೊರಲು ನಮಗೂ ಸಹ ದೀನತೆ, ನಮ್ರತೆಯ ಮನೋಭಾವವನ್ನು ನೀಡಿರಿ. ಈ ಕೊರೋನಾ ಸೋಂಕಿನ ಭೀಕರತೆಯಲ್ಲಿ ನಾವು ಈ ಸದ್ಗುಣಗಳನ್ನು ಅಳವಡಿಸಿಕೊಂಡು ಎಲ್ಲ ರೀತಿಯ ತುರ್ತು ಕರೆಗೆ ಸಕಾರಾತ್ಮಕವಾಗಿ ಸಹಕರಿಸುವ ಮನೋಭಾವವನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಮೇಲೆ ಸತ್ತರೇಸು ಬಳಲಿ ಬಳಲಿ 3 ತಾಸು. ಶಿಲುಬೆ ಮೇಲೆ ಸತ್ತರೇಸು ಬಳಲಿ ಬಳಲಿ 3 ತಾಸು. ಪಾಪಿಯಾಗಿ ಜೀವವಿತ್ತು
ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಈ ಸಾವು ಎಲ್ಲರಿಗೂ ಅನಿವಾರ್ಯ. ಇಂದಿಗೆ ಕೊರೋನಾ ಸಂಖ್ಯೆಯಿಂದ 74-75 ಜನರು ನೋವು, ಕಷ್ಟ, ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ಮರಣವನ್ನು ಅಪ್ಪಿದ್ದಾರೆ. ಆಸ್ಪತ್ರೆಗಳಲ್ಲಿದ್ದಾರೆ, ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸಾವಿನ ಚರಿತ್ರೆಯನ್ನೇ ಬದಲಾಯಿಸಿತು. ಸಾವಿಗೆ ಹೊಸ ಅರ್ಥ ನೀಡಿತು ಈ ಕಾಯಿಲೆ. ನಾವು ನಮ್ಮ ಸಾವಿನ ದವಡೆಯಲ್ಲಿ ಬಳಲುವಾಗ ದೇವರಿದ್ದಾರೆ. ಕತ್ತಲೆಯ ಬದುಕಿನಿಂದ ಬೆಳಕಿನತ್ತ ಕರೆದೊಯ್ಯಲು ಪ್ರಭು ಯೇಸು ನಮ್ಮೊಂದಿಗೆ ಇದ್ದಾರೆ. ಕತ್ತಲೆಯ ಕಣಿವೆಯನ್ನು ಹೋಗಲಾಡಿಸಿ ಅವರೇ ನಮ್ಮ ಬದುಕಿಗೆ ಬೆಳಕಾಗುತ್ತಾರೆ. ಪ್ರಾರ್ಥಿಸೋಣ. ಓ ಪ್ರಭು ಯೇಸುವೆ, ನೀವು ಸಾವನ್ನೇ ಜಯಿಸಿದ ವಿಜಯರು. ಬದುಕು ಸಾವಿನ ಮಧ್ಯೆ ಹೋರಾಡುತ್ತಿರುವ ಅನೇಕ ಅಸ್ವಸ್ಥರನ್ನು ನೀವು ಆಶ್ರಯಿಸಿರಿ. ಮೃತರಾದಂತಹ ಸಾವಿರಾರು ಜನರ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿ ನೀಡಿರಿ. ಈ ಸೋಂಕಿನ ನಿರ್ಮೂಲನೆಗಾಗಿ ಹಗಲು ರಾತ್ರಿ ಎನ್ನದೆ ತಮ್ಮ ಜೀವನವನ್ನು ಪಣತೊಟ್ಟು ಸ್ವಸ್ಥತೆಯ ಔಷಧಿಗಳನ್ನು ತಯಾರಿಸುತ್ತಿರುವ ಎಲ್ಲ ಸಂಶೋಧಕರಿಗೆ ಹಾಗೂ ಈ ಸೋಂಕು ಹೊಂದಿರುವ ಅನೇಕರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿರುವ ವೈದ್ಯರಿಗೆ ನೀವು ಇನ್ನೂ ಹೆಚ್ಚು ಶಕ್ತಿಯನ್ನು, ನೆರವನ್ನು ನೀಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆಯಿಂದ ಶವವ ತರಲು ಮೇರಿ ಮಾತೆ ಮಡಿಲಲಿಡಲು, ಶಿಲುಬೆಯಿಂದ ಶವವ ತರಲು ಮೇರಿ ಮಾತೆ ಮಡಿಲಲಿಡಲು, ತಾಯಿ ಅಳಲು ಕೇಳ್ವದೆಂತು, ತಾಯಿ ಅಳಲು ಕೇಳ್ವದೆಂತು. 13ನೆಯ ಸ್ಥಳ, ಯೇಸುಸ್ವಾಮಿಯ ಪೂಜ್ಯ ಶರೀರವನ್ನು ಮಾತೆಯ ಮಡಿಲಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯಾವ ತಾಯಿಗೆ ತಾನೇ ತನ್ನ ಮಕ್ಕಳ ದೇಹ ಭಾರ? ಎದೆಬಡಿದು ಗೋಳಾಡುತ್ತಾ ಅಪ್ಪಿ ಆಲಂಗಿಸಿದಳು, ಬಿಕ್ಕಿ ಬಿಕ್ಕಿ ಅತ್ತಳು. ತನ್ನ ಮಗನಿಗೆ ಅನ್ಯಾಯವಾಗಿದ್ದು ತಿಳಿದಿದ್ದರೂ ಆಕೆ ಏನೂ ಮಾಡಲು ಅಸಾಧ್ಯವಾದಳು. ಮನುಕುಲದ ಪಾಪಕ್ಕೆ ದೇವಪುತ್ರನೇ ಬಲಿಯಾದುದನ್ನು ನೆನೆದು ಆಕೆ ಕಣ್ಣೀರ ಧಾರೆ ಎರೆದಳು. ಪ್ರಾರ್ಥಿಸೋಣ. ಅಮ್ಮ, ಮಮತೆಯ ಆಧಾರವೇ, ನಿನ್ನ ಕಣ್ಣೀರಿಗೆ ನಮ್ಮ ಪಾಪ ಕಾರಣ. ನೀ ಸುರಿಸಿದ ಕಣ್ಣೀರು ನಮ್ಮನ್ನು ಪಾಪದ ದೋಷದಿಂದ ತೊಳೆದು ಹಾಕಲಿ.
ನಿನ್ನ ಆ ತ್ಯಾಗದ ಶ್ರಮಕ್ಕೆ ನಾವು ಮಣಿದು ನಿನ್ನ ಆಲಂಗನೆಯನ್ನು ಬಯಸಿದ್ದೇವೆ. ಸ್ವರ್ಗದಲ್ಲಿರುವ ತಂದೆಯತ್ತ ತಲೆಗೆತ್ತಿ ಈ ಕೊರೋನಾ ವೈರಾಣುವನ್ನು ಹೋಗಲಾಡಿಸಲೆಂದು ದಯಾಮಯ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ದಯೆಯಿಂದಲೂ ಈ ಮನಕುಲದ ರಕ್ಷಣೆ ನಮಗಾಗಲಿ ಎಂದು ಪ್ರಾರ್ಥಿಸಿರಿ ಮಾತೆಯೇ. ಈ ಸೋಂಕಿನ ತುರ್ತು ಪರಿಸ್ಥಿತಿಯಲ್ಲಿ ನಾವು ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಇನ್ನೂ ಹೆಚ್ಚು ವಿಶ್ವಾಸಿಗಳಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಷ್ಯವೃಂದ ಬಳಿಗೆ ಬಂದು ಅಂತ್ಯಕ್ರಿಯೆ ಮಾಡಿ ಅಂದು ಶಿಷ್ಯವೃಂದ ಬಳಿಗೆ ಬಂದು ಅಂತ್ಯಕ್ರಿಯೆ ಮಾಡಿ ಅಂದು ಪುನರುತ್ಥಾನಕ್ಕೆದುರು ನೋಡುವರು, ಪುನರುತ್ಥಾನಕ್ಕೆದುರು ನೋಡುವರು. 14ನೆಯ ಸ್ಥಳ, ಯೇಸುವಿನ ಪೂಜ್ಯ ಶರೀರವನ್ನು ಸಮಾಧಿ ಮಾಡಲಾಗುತ್ತದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಾವೇ ನಿನ್ನ ವಿಷದ ಕೊಂಡಿಯಲ್ಲಿ ಯಾವುದು ಕೊನೆ? ಪ್ರಾರಂಭ ಇದ್ದ ಮೇಲೆ ಅಂತ್ಯ ಇರಲೇಬೇಕು. ಯೇಸುವಿನ ಸಾವು ನಮಗೆಲ್ಲರಿಗೂ ನವೀನ ಬದುಕನ್ನು ರೂಪಿಸಿಕೊಡುತ್ತದೆ. ಈ ಕೊರೋನಾ ವೈರಾಣು ನಮ್ಮ ಜೀವನವನ್ನು ಅಂತ್ಯಗೊಳಿಸಲು ಬಂದಿಲ್ಲ, ಬದಲಿಗೆ ಈ ವೈರಾಣು ನಾವು ಬದುಕಿದ ಸ್ವಾರ್ಥ ಜೀವನಕ್ಕೆ ಅಂತ್ಯ ಮೂಡಿಸಿ ಹೊಸ ಜೀವನವನ್ನು ಮರುಸೃಷ್ಟಿ ಮಾಡಲು ಬಂದಿದೆ. ನಮ್ಮ ಸ್ವಾರ್ಥ ಜೀವನದಿಂದ ನಾವು ಈ ಪ್ರಕೃತಿಯನ್ನು, ಇನ್ನಿತರ ಜೀವಿಗಳನ್ನು ಹೇಗೆ ನಡೆಸಿಕೊಂಡು ಬಂದಿದ್ದೇವೆಯೋ, ಯಾವ ರೀತಿಯಲ್ಲಿ ನಾವು ದೇವರು ಕೊಟ್ಟಂತಹ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಬಂದಿದ್ದೇವೆ, ಇಂದು ನಮ್ಮ ಒಳನಗ್ನತೆಯಿಂದ ಈ ಯೇಸುವಿನ ಸಾವಿನ ಪರಿ ಅರಿತುಕೊಳ್ಳಲು ಪ್ರಯತ್ನಿಸೋಣ. ದೇವರ ಇಚ್ಛೆಯಂತೆ ಹೊಸ ಬದುಕಿಗೆ ಆಸ್ಪದ ನೀಡೋಣ. ಪ್ರಾರ್ಥಿಸೋಣ. ಓ ದೇವರೇ, ಈ ಭೀತಿಯಿಂದ ನಾವು ಮಾನವೀಯತೆ ಹೊಂದುವಂತೆ ಮಾಡಿರಿ. ಈ ಕೊರೋನಾದಿಂದಾಗಿ ನಾವೆಲ್ಲರೂ ವಾಸ್ತವವನ್ನು ಗ್ರಹಿಸುವಂತಾಗಿದೆ. ಇಡೀ ವಿಶ್ವದಲ್ಲಿ ಎಲ್ಲ ಧರ್ಮ, ಜಾತಿ ಹಾಗೂ ಮತ ಎಲ್ಲವೂ ಒಂದೇ, ಸತ್ತ ಮೇಲೆ ನಾವೆಲ್ಲರೂ ಮಣ್ಣಿಗೆ ಎಂಬ ಅರಿವು ನಮಗೆ ಮೂಡಿಸಿರಿ. ಮೇಲು ಕೀಳು ಎಂಬ ತೋರಿಕೆ ಜೀವನ ತೊರೆದು ನಾವು ನೈಜ ಕ್ರೈಸ್ತ ವಿಶ್ವಾಸಿಗಳಾಗಿ ಜೀವಿಸುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆಯ ಆಶೀರ್ವಾದಕ್ಕೆ ಮುನ್ನ ಮಾಡುವಂಥ ಪ್ರಾರ್ಥನೆ. ಲತೀನ ಭಾಷೆಯಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. Parce Domine, parce populo tuo, ne eternam irescaris nobis. Parce Domine, parce populo tuo, ne eternam irescaris nobis.
Parce Domine, parce populo tuo, n'eternam iris caris nobe, pie Iesu Domine, dona eis requiem sempiterna. Amen. Iube Domine benedicere, benedicat nos Dominus noster Iesus Christus, que pro nobis flagellatus est, crucem portavit, et fuit crucifixus. ಆಮೆನ್. ಜಗದ್ಗುರುಗಳ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ, ಆದರಿದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕಾಗಿ. ಈಗ ನಾವು ನಮ್ಮ ಮನೆಗಳಲ್ಲಿಯೇ ಇದ್ದು ಶಿಲುಬೆಯ ಆಶೀರ್ವಾದವನ್ನು ಇಲ್ಲಿಂದ ಮಾಡ್ತಾ ಇರಬೇಕಾದ್ರೆ ಆ ಆಶೀರ್ವಾದವನ್ನು ಮೊಣಕಾಲೂರಿ ಪಡೆದುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸಿದ್ದೇವೆ. ಈಗ ಮೌನವಾಗಿ ಇದ್ದು ಶುಭ ಶುಕ್ರವಾರದ ಈ ಆರಾಧನಾ ವಿಧಿಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಪ್ರಭು ಯೇಸುವಿನ ಪೂಜ್ಯ ಯಾತನೆ ಹಾಗೂ ಮರಣದ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಾಡೋಣ. ಈಗ ಕೂಡಲೇ ಈ ಒಂದು ವಿಧಿ ಆರಂಭವಾಗುತ್ತದೆ.
ಪ್ರಿಯರೇ, ಇಂದಿನ ಆರಾಧನಾ ವಿಧಿಯಲ್ಲಿ 4 ಭಾಗಗಳಿವೆ. ಮೊದಲನೆಯ ಭಾಗ ದೈವ ವಾಕ್ಯದ ವಿಧಿ, ಎರಡನೆಯದು ಸಾಮೂಹಿಕ ಸಾಂಭ್ರಮಿಕ ಪ್ರಾರ್ಥನೆಗಳು, ಮೂರನೆಯದು ಶಿಲುಬೆಯ ಪ್ರದರ್ಶನ ಹಾಗೂ ಸನ್ಮಾನ, ಹಾಗೂ 4ನೆಯ ಭಾಗ ಪರಮಪ್ರಸಾದ ಸ್ವೀಕಾರ. ಈಗ ದೈವವಾಕ್ಯದ ವಿಧಿಯನ್ನು ನಾವು ಪ್ರಾರಂಭಿಸೋಣ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರ ಕ್ರಿಸ್ತರು ತಮ್ಮ ರಕ್ತವನ್ನು ಧಾರೆ ಎರೆಯುವುದರ ಮೂಲಕ ಪಾಸ್ಕಾ ಪರಮ ರಹಸ್ಯವನ್ನು ಸ್ಥಾಪಿಸಿದರು. ನಿಮ್ಮ ದಯೆಯನ್ನು ಸ್ಮರಿಸಿಕೊಂಡು ಶಾಶ್ವತ ಸಂರಕ್ಷಣೆಯಿಂದ ನಿಮ್ಮ ಭಕ್ತರನ್ನು ಪಾವನಗೊಳಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ದಾಸನಿದು ಕೃತಾರ್ಥ, ಆಗುವನಾಥ ಮಹಿಮಾನ್ವಿತ, ಏರುವನು ಉನ್ನತ ಪದವಿಗಾತ. ಆತನ ಮುಖ ನರಮಾನವರ ಮುಖಕ್ಕಿಂತ, ಆತನ ರೂಪ ನರಪುತ್ರರ ಮುಖಕ್ಕಿಂತ ವಿಕಾರಗೊಂಡಿದೆ ನಿಜ. ಆದರೆ ಹಲವರು ನೋಡಿ ಆದರೂ ಚಕಿತ. ಅಂತೆಯೇ ಹಲ ರಾಷ್ಟ್ರಗಳು ಚಕಿತವಾಗುವವು ಅಚ್ಚರಿಗೊಂಡು. ಬಾಯಿ ಮುಚ್ಚಿಕೊಳ್ಳುವರು ಅರಸರು ಆತನನ್ನು ಕಂಡು. ಏಕೆನೆ ನೋಡುವರವರು ಅಪೂರ್ವ ಸಂಗತಿಯೊಂದನು, ಗ್ರಹಿಸಿಕೊಳ್ಳುವರವರು ಎಂದೂ ಕೇಳದ ವಿಷಯವನ್ನು. ನಂಬುವರಾರು ನಾವು ಕೇಳಿದ ಸಂಗತಿಯನ್ನು, ಗುರುತಿಸುವರಾರು ಸರ್ವೇಶ್ವರನ ಶಕ್ತಿಯನು. ಸರ್ವೇಶ್ವರನ ಮುಂದೆ ಬೆಳೆದದನಾಥ ಸಸಿಯಂತೆ, ಒಣ ನೆಲದೊಳಗೆ ಇಳಿಯುವ ಬೇರಿನಂತೆ. ಆತನಲ್ಲಿ ಅಂದ ಚಂದಗಳಾವುವು ಇರಲಿಲ್ಲ, ನೋಡಲು ಲಕ್ಷಣವಾದುವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕೃತನು, ದುಃಖಾಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು. ನೋಡಿದರವರು ಮುಖ ತಿರುಗಿಸುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ. ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ. ಬಾಧೆಗೊಳಗಾದ, ಹಿಂಸೆ ಸಹಿಸಿದ ಆತ ಬಾಯ್ದೆರೆಯದೆ, ಹೌದು ಬಾಯ್ದೆರೆಯದಿದ್ದ ಬಲಿಗೊಯ್ಯುವ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಎಳೆದೊಯ್ದರು ಬಂಧನದಿಂದ, ನ್ಯಾಯಸ್ಥಾನದಿಂದ, ಹೌದು ದೂರ ಮಾಡಿದರು ಆತನನ್ನು ಜೀವಲೋಕದಿಂದ. ವಧೆಯಾದನಾತ ನಮ್ಮ ಜನರ ಪಾಪದ ದೆಸೆಯಿಂದ. ಆದರೂ ಸಮಕಾಲೀನವರಾರು ಮರುಗಲಿಲ್ಲ ಕನಿಕರದಿಂದ. ಮಾಡಲಿಲ್ಲ ಆತ ಯಾವ ಪಾಪಕೃತ್ಯ, ಅವನ ಬಾಯಲ್ಲಿರಲಿಲ್ಲ ವಂಚನೆಯ ವಾಕ್ಯ. ಹೂಣಿದರಾತನನ್ನು ಸತ್ತ ಮೇಲೆ ದುರುಳರ ಹಾಗೂ ದುಷ್ಕರ್ಮಿಗಳ ನಡುವೆ. ಸರ್ವೇಶ್ವರನ ಚಿತ್ತದಂತೆ ಜಜ್ಜರಿತನಾದ ಹಿಂಸೆ ಬಾಧೆಗಳಿಂದ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವರು ತನ್ನ ಸಿರಿ ಸಂತಾನವನು, ಪಡೆಯುವನು ಚಿರಜೀವವನು, ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನು. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣಯಾತನೆಯ ಫಲವನು. ಸಜ್ಜನನಾದ
ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹುಜನರನು. ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನು. ಎಂತಲೇ ನೀಡುವೆ ಇವನಿಗೆ ಪಾಲನ್ನು ದೊಡ್ಡವರ ಸಂಗಡ, ಹಂಚಿಕೊಳ್ಳುವನು ಸೂರೆಯನ್ನು ಬಲಿಷ್ಠರ ಸಂಗಡ. ಏಕೆನೆ ಪ್ರಾಣವನ್ನೇ ಧಾರೆ ಎರೆದು ಮರಣ ಹೊಂದಿದ, ದ್ರೋಹಿಗಳೊಂದಿಗೆ ತನ್ನನ್ನೇ ಒಂದಾಗಿ ಎಣಿಸಿಕೊಂಡ, ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪಿತನೇ ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ಪಿತನೇ ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ಎನ್ನನುದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ತಾತ್ಸಾರ. ನನಗಾಧಾರ ನೀನಲ್ಲವೇ, ನನ್ನಾತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ಪಿತನೇ ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ನಾನಾದರೂ ಪ್ರಭು ನಿನ್ನಲ್ಲೇ ಭರವಸೆಯಿಟ್ಟಿರುವೆ. ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಪಿತನೇ ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಪಿತನೇ ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಸಂತ ಪೌಲನು ಇಬ್ರಿಯರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸ್ವರ್ಗಲೋಕಕ್ಕೆ ಹೇರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು. ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡುವ ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರಿಂದ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ
ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರೂ ಒಟ್ಟಾಗಿ ಸೇರಿ ಘೋಷಣೆಯನ್ನು ಹಾಡೋಣ. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ನೀಡಿದರು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ನೀಡಿದರು. ಕ್ರಿಸ್ತರು ಮರಣವನ್ನು ಹೊಂದುವಷ್ಟು ವಿಧೇಯರಾದರು. ಅದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯರಾದರು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ನೀಡಿದರು. ಸಂತ ಯೋಹಾನರು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಯಾತನೆಗಳ ವೃತ್ತಾಂತ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಹೊರಟು ಕೆದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು. ಯೇಸು ಸ್ವಾಮಿಗೆ ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು. ಎಂದೇ ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು, ನಜರೇತಿನ ಯೇಸುವನ್ನು ಎಂದರು. ಯೇಸು, ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು, ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬಿಡಿರಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆ ಹೇಳಿದರು. ಅಷ್ಟರೊಳಗೆ ಸಿಮೋನ್ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕರ ಸೇವಕನಾದ ಮಾಲ್ಕನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು. ನನ್ನ ಪಿತನೇ ಕೊಟ್ಟಿರುವ ಕಷ್ಟದ ಕೊಡವಿದು. ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿಯು, ಯಹೂದ್ಯರು ಕಳುಹಿಸಿದ್ದ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕೊಂಡೊಯ್ದರು. ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನ ಮಾವ. ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಫನೇ. ಸಿಮೋನ್ ಪೇತ್ರನು ಹಾಗೂ ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು,
ಇಲ್ಲ, ನಾನಲ್ಲ ಎಂದು ಬಿಟ್ಟನು. ಆಗ ಚಳಿಯಿದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸು ಸ್ವಾಮಿಯನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು ಸ್ವಾಮಿ, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚು ಮರೆಯಾಗಿ ಏನನ್ನೂ ಹೇಳಲಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದ್ದನ್ನು ಯಾರು ಕೇಳಿದ್ದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲೇ ನಿಂತಿದ್ದ ಕಾವಲಾಳೊಬ್ಬನು, ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು, ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತೀ ಎಂದರು. ಆಗ ಅನ್ನನು ಯೇಸುವನ್ನು ಬಂಧಿಸಿ ಕಾಯಿಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಪೇತ್ರನು, ಇಲ್ಲ, ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ಇವನು ಪೇತ್ರನು ಕಿವಿ ಕತ್ತರಿಸಿದವನ ನೆಂಟ. ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲಗೆಳೆದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಿಫನ ಮನೆಯಿಂದ ರಾಜ್ಯಪಾಲನೆ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾಯಿತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನೇ ಅವರ ಬಳಿಗೆ ಬಂದು, ಈತನ ಮೇಲೆ ನಿಮ್ಮ ದೂರು ಏನು ಎಂದು ಕೇಳಿದನು. ಅವರು, ಇವನು ಅಪರಾಧಿಯಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು. ಯಹೂದ್ಯರು, ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸು ಸ್ವಾಮಿಯನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನು ಎಂದು ಕೇಳಿದನು. ಅದಕ್ಕೆ ಯೇಸು, ನಿಜವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿಮ್ಮ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನು ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಎಂದರೇನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು. ಹೀಗೆ ಪಿಲಾತನು ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆಯಷ್ಟೇ. ಆದ್ದರಿಂದ ನೀವು ಬಯಸಿದರೆ ಯಹೂದ್ಯರ ಅರಸನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ, ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿದರು. ಬರಬ್ಬನೋ ಒಬ್ಬ ದರೋಡೆಕಾರನಾಗಿದ್ದನು.
ಆಮೇಲೆ ಪಿಲಾತನು ಯೇಸು ಸ್ವಾಮಿಯನ್ನು ಅಲ್ಲಿಂದ ಕರೆದೊಯ್ದು ಕೊರಡೆಯಿಂದ ಹೊಡೆಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನೆಗೆ ಹೊಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರೂ ಕಾವಲಾಳುಗಳು ಯೇಸುವನ್ನು ಕಂಡೊಡನೆ, ಇವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿರಿ. ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯೊಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದುದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೂ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ. ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಈ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸ ಎಂದು ಹೇಳಿದನು. ಅವರಾದರೂ, ಕೊಲ್ಲಿರಿ ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೊಲ್ಗೊಥಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೇರಿಸಿದರು. ಅವರ ಅಕ್ಕಪಕ್ಕದಲ್ಲಿ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಬರೆಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲೇ ಇದ್ದುದರಿಂದ ಹಲವು ಮಂದಿ ಯಹೂದ್ಯರು ಆ ಫಲಕವನ್ನು ಓದಿದರು. ಇದನ್ನು ಹಿಬ್ರಿಯ, ಲತೀನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದ್ಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ಬೇಡ, ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡವನು ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ 1 ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೂ ಹೆಣೆದದ್ದಾಗಿತ್ತು. ಅದನ್ನು ತೆಗೆದುಕೊಂಡು
ತಮ್ಮೊಳಗೆ, ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು. ತನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ತನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿಯ ಸಹೋದರಿ, ಕ್ಲೋಫನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲೇ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು, ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಈಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ನೋಡಿ, ಈಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ, ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಈಗ ನಾವು ಮೊಣಕಾಲೂರಿ ಪ್ರಭು ಯೇಸುವಿನ ಯಾತನೆ ಮರಣದ ಸ್ಮರಣೆಯನ್ನು ಮಾಡೋಣ. ಮೌನವಾಗಿ ಪ್ರಾರ್ಥಿಸೋಣ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಬ್ಬತ್ ಹಬ್ಬವೂ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೇರಿಸಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತೆವಿದನು. ಕೂಡಲೇ ರಕ್ತವೂ ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನು ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ನಿರೀಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಅರಿಮಥಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದ್ದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಿಸಿದ 30 ಕಿಲೋಗ್ರಾಂನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರುಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನೂ ಇಡದ ಹೊಸ ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು.
ಈಗ ಎರಡನೆಯ ಭಾಗ, ಸಾಮೂಹಿಕ ಹಾಗೂ ಸಾಂಭ್ರಮಿಕ ಪ್ರಾರ್ಥನೆಗಳು. ಪ್ರಬೋಧನೆ. ಪ್ರೀತಿಯ ಸಹೋದರ ಸಹೋದರಿಯರ, ಇಂದು ಶುಭ ಶುಕ್ರವಾರ. ಯಾತಕ್ಕಾಗಿ ಒಬ್ಬ ವ್ಯಕ್ತಿ ಸಾವನ್ನು ಅನುಭವಿಸಿದಾಗ ಅದಕ್ಕೆ ಶುಭ ದಿನವೆಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸತ್ತಾಗ ಆ ವ್ಯಕ್ತಿಯ ಮರಣವನ್ನು ನಾವು ದುಃಖ ಭಾವದಿಂದ ನೋಡುತ್ತೇವೆ. ಆದರೆ ಪ್ರಭು ಯೇಸು ಕ್ರಿಸ್ತರ ಮರಣ ಹೊಂದಿದಂತಹ ದಿನವನ್ನು ಕ್ರೈಸ್ತ ಧರ್ಮಸಭೆ ಶುಭ ಶುಕ್ರವಾರ ಎಂದು ಕರೆಯುತ್ತದೆ. ಕಾರಣವೇನು ಅಂತ ಹೇಳಿದರೆ, ಪ್ರಭು ಯೇಸು ಕ್ರಿಸ್ತರ ಮರಣದಿಂದ ನಮ್ಮ ಪಾಪಗಳಿಗೆ ಬಿಡುಗಡೆ ದೊರೆಯಿತು. ನಾವೆಲ್ಲರೂ ಕೂಡ ಆ ದೇವರ ಮಕ್ಕಳಾಗಿ ಮಾರ್ಪಾಡಾಗಲು, ದೇವರ ಸ್ವರ್ಗದಲ್ಲಿ ನಾವೆಲ್ಲರೂ ಕೂಡ ಜೀವಿಸುವಂತೆ ಆಗಲು ಈ ಒಂದು ಮರಣವು ಕಾರಣವಾಯಿತು. ನಾವು ಪೂಜಾ ಪುಸ್ತಕದಲ್ಲಿ ಬರುವ ಒಂದು ವಾಕ್ಯದಲ್ಲಿ ಹೀಗೆ ಓದುತ್ತೇವೆ, ಒಬ್ಬ ವ್ಯಕ್ತಿಯ ಮರಣದಿಂದ ಈ ವಿಶ್ವ ನಾಶವಾಗುವುದರೆಡೆಗೆ ಹೆಜ್ಜೆಯನ್ನು ಇಟ್ಟಿಸಿದರೆ, ಮತ್ತೊಬ್ಬ ವ್ಯಕ್ತಿಯ ಮರಣದಿಂದ ನಾವೆಲ್ಲರೂ ಕೂಡ ಸ್ವರ್ಗದ ಮಕ್ಕಳಾಗಿ ಮಾರ್ಪಡುವಂತೆ ಆಗುತ್ತದೆ ಎನ್ನುವುದು. ಆದಾಮನ ಮರಣದಿಂದ ನಾವು ಸ್ವರ್ಗ ಸೌಭಾಗ್ಯವನ್ನು ಕಳೆದುಕೊಂಡಿದ್ದರೆ, ಹೊಸ ಆದಾಮನಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರ ಮರಣದಿಂದ ನಾವೆಲ್ಲರೂ ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರಾಗುತ್ತೇವೆ. ಶುಭ ಶುಕ್ರವಾರದ ದಿನದಂದು ಸಾಮಾನ್ಯವಾಗಿ ಎಲ್ಲ ಕ್ರೈಸ್ತರು ಬೇರೆ ದಿನ ಅವರು ದೇವಾಲಯಕ್ಕೆ ಬರ್ತಾರೆ, ಬಲಿಪೂಜೆಯಲ್ಲಿ ಭಾಗವಹಿಸ್ತಾರೆ ಅನ್ನುವುದಕ್ಕಿಂತ ಶುಭ ಶುಕ್ರವಾರದ ದಿನ ದೇವಾಲಯಕ್ಕೆ ಬಂದು ಭೇಟಿಯನ್ನಿತ್ತು ಶಿಲುಬೆಗೆ ತಮ್ಮ ಸನ್ಮಾನವನ್ನು ಸಮರ್ಪಿಸಿ ಪರಮಪ್ರಸಾದವನ್ನು ಸ್ವೀಕರಿಸ್ತಾರೆ. ಯಾಕಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಮರಣ, ಅವರು ಅನುಭವಿಸಿದಂತಹ ನೋವು ನಮ್ಮನ್ನು ಅವರಿಗೆ ಹತ್ತಿರವಾಗಿ ಮಾಡುತ್ತದೆ. ಈ ಮಾತುಗಳನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇರಬೇಕಾದರೆ ಪ್ರಿಯರೇ, ಇಡೀ ವಿಶ್ವ ಈ ಬಾರಿಯ ಶುಭ ಶುಕ್ರವಾರವನ್ನು ಆಚರಣೆ ಮಾಡ್ತಾ ಇರಬೇಕಾದ್ರೆ ಒಂದು ಅಶುಭವಾದಂತಹ ವೈರಾಣುವು ನಮ್ಮ ಮನೆಗಳನ್ನು ತುಂಬುತ್ತಾ ಇದೆ. ಅನೇಕರು, ಸಾವಿರಾರು ಮಂದಿ ಈಗಾಗಲೇ ವಿಶ್ವದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಜನರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಔಷಧಿಯನ್ನು ಇನ್ನೂ ಕೂಡ ಕಂಡುಹಿಡಿಯುವುದರಲ್ಲಿ ವಿಜ್ಞಾನಿಗಳು ಯಶಸ್ಸು ಆಗಿಲ್ಲ. ಈ ಸಂದರ್ಭದಲ್ಲಿ ನಾವು ಈ ಶುಭ ಶುಕ್ರವಾರವನ್ನು ಆಚರಣೆ ಮಾಡ್ತಾ ಇರಬೇಕಾದರೆ ಪ್ರಭು ಯೇಸುವಿನ ರಕ್ತದಿಂದ ನಮಗೆ ಬಿಡುಗಡೆ ಇದೆ ಎನ್ನುವ ಮಾತನ್ನು, ಆ ಮಾತಿನಲ್ಲಿ ನಾವು ಭರವಸೆಯನ್ನು ಇಟ್ಟು ಜೀವಿಸುವಂಥವರಾಗೋಣ. ನಮ್ಮೆಲ್ಲರ ಪಾಪಗಳಿಗಾಗಿ ಒಬ್ಬ ವ್ಯಕ್ತಿಯ ಮರಣದ ಅವಶ್ಯಕತೆಯಾಗಿತ್ತು. ಆದ್ದರಿಂದಲೇ ಆ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ದೇವರು ತಮ್ಮ ಏಕೈಕ ಪುತ್ರನನ್ನು ಈ ಧರೆಗೆ ಕಳುಹಿಸಿ ಕೊಟ್ಟರು. ಅವರು ನಮಗಾಗಿ ಪ್ರಾಣವನ್ನು ಸಮರ್ಪಿಸಿದರು. ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ನೋವು, ಸಮಸ್ಯೆಗಳಿಗೆ ತುತ್ತಾದಾಗ, ತೊಂದರೆಗೆ ಒಳಗಾದಾಗ, ಕುಟುಂಬದಲ್ಲಿ ಸಾವುಗಳು ಏರ್ಪಟ್ಟಾಗ, ವಾಸಿಯಾಗದ ಕಾಯಿಲೆಯಲ್ಲಿ ನಾವು ನರಳುತ್ತಾ ಇರಬೇಕಾದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ಯಾವತ್ತೂ ಕೂಡ ಕ್ರೈಸ್ತರಾಗಿರುವ ನಮಗೆ ಶುಕ್ರವಾರ, ಈ ಶುಭ ಶುಕ್ರವಾರ ಕೊನೆಯ ದಿನವಾಗಿ ಉಳಿದುಕೊಳ್ಳುವುದಿಲ್ಲ. ಬದಲಾಗಿ ಪ್ರಭು ಯೇಸುವಿನ ಪುನರುತ್ಥಾನದ ದಿನ ನಮಗೆ ಬಹಳ ಮುಖ್ಯವಾದಂತಹ ಒಂದು ಸುದಿನವಾಗುತ್ತದೆ. ಏಕೆಂದರೆ ಮೃತರಾದಂತಹ ಪ್ರಭು ಯೇಸು ಕ್ರಿಸ್ತರು ಮೂರನೆಯ ದಿನ ಪುನರುತ್ಥಾನರಾಗಿ ಮೇಲೆ ಏಳುತ್ತಾರೆ ಎನ್ನುವುದು. ನಾವು ಸಂತ ಅಗಸ್ತಿನರು ನುಡಿಯುವ ಹಾಗೆ ನಾವು ಅಲ್ಲಲ್ಲಿಯ ಗೀತೆಯನ್ನು ಹಾಡುವಂತಹ ಕ್ರೈಸ್ತರಾಗಿ ಜೀವಿಸಬೇಕು. ಏಕಂತ ಹೇಳಿದ್ರೆ, ಎಂತಹ ದುಃಖ, ಎಂತಹ ಸಮಸ್ಯೆಗೆ ನಾವು ಒಳಗಾದರೂ ಕೂಡ ಆ ಸ್ವರ್ಗ ಲೋಕದಲ್ಲಿ ಜೀವಿಸಲು ನಾವು ಆಯ್ಕೆಯಾಗಿರುವಂಥವರು ಎನ್ನುವ ಮಾತು ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಬೇಕು ಎನ್ನುವುದು. ಈ ಮಾತುಗಳನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇರಬೇಕಾದರೆ, ಶಿಲುಬೆಯ ಮೇಲೆ ಮೃತರಾದಂತಹ ಪ್ರಭು ಯೇಸು ಕ್ರಿಸ್ತರು ಮಾಡಿದ ಒಂದು ಕೊನೆಯ ಕಾರ್ಯ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಬೇಕು. ದ್ವೇಷ, ಸ್ವಾರ್ಥ ಮನುಷ್ಯನ ಹೃದಯದಲ್ಲಿ ತಾಂಡವವಾಡ್ತಾ ಇರಬೇಕಾದರೆ ಪ್ರಭು ಯೇಸು ಕ್ರಿಸ್ತರು
ಮರಣ ಹೊಂದುವುದಕ್ಕಿಂತ ಮುಂಚೆ ಮಾಡಿರುವಂತಹ ಒಂದು ದೊಡ್ಡ ಕಾರ್ಯ ಏನು ಅಂತ ಹೇಳಿದ್ರೆ, ಒಳ್ಳೆಯ ಕಳ್ಳನಿಗೆ ಕ್ಷಮೆಯನ್ನು ನೀಡಿದ್ದು. ಸ್ವಾಮಿ, ನೀವು ಪರಂಧಾಮದಲ್ಲಿ ಇರುವಾಗ ನನ್ನನ್ನು ನೆನಪಿಸಿಕೊಳ್ಳಿರಿ ಎಂದು ಹೇಳಿದಾಗ ಪ್ರಭು ಯೇಸು ಆತನಿಗೆ, ಇಂದೇ ನೀನು ನನ್ನೊಡನೆ ಸ್ವರ್ಗದಲ್ಲಿ ಇರುವೆ ಎನ್ನುವುದು. ನಮ್ಮ ಧರ್ಮ ಕ್ರೈಸ್ತ ಧರ್ಮ ಕ್ಷಮಿಸುವ ಧರ್ಮವಾಗಿದೆ. ನಮ್ಮ ಧರ್ಮ ಕ್ರೈಸ್ತ ಧರ್ಮ ಪ್ರೀತಿಸುವ ಧರ್ಮವಾಗಿದೆ. ಈ ಕ್ಷಮೆಯ ಮೂಲಕ ಪ್ರೀತಿಯನ್ನು ತೋರ್ಪಡಿಸುವ ಧರ್ಮವಾಗಿದೆ. ಶುಭ ಶುಕ್ರವಾರದ ಈ ದಿನದಂದು ನಾವೆಲ್ಲರೂ ನಮ್ಮ ಮನೆಗಳಲ್ಲಿಯೇ ಇದ್ದುಕೊಂಡು ದೇವರ ವಾಕ್ಯವನ್ನು ಆಲಿಸಿ ಪವಿತ್ರ ಶುಕ್ರವಾರದ ಈ ಸಾಂಭ್ರಮಿಕ ಆಚರಣೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಎಷ್ಟೊಂದು ದುಃಖ, ಎಷ್ಟೊಂದು ನೋವು. ದೇವಾಲಯಗಳು ಮುಚ್ಚಲ್ಪಟ್ಟು ಈ ರೀತಿ ಫೇಸ್ಬುಕ್ನ ಮೂಲಕ ಅಥವಾ ವಿವಿಧ ಮಾಧ್ಯಮಗಳ ಮೂಲಕ ನಾವು ದೇವರ ವಾಕ್ಯವನ್ನು ಆಲಿಸುವಂತೆ ಆಗ್ತಾಯಿದೆ. ಆದರೆ ಇದು ಎಂದಿಗೂ ಕೂಡ ಕೊನೆಯಾಗಲು ಸಾಧ್ಯವಿಲ್ಲ. ವೈರಾಣುವು ನಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಕೊರೋನಾದಿಂದ ಸಂಪೂರ್ಣವಾದ ಬಿಡುಗಡೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಪುನರುತ್ಥಾನಿ ಕ್ರಿಸ್ತರ ಆದರ್ಶ ನಮ್ಮ ಕಣ್ಣ ಮುಂದೆ ಉಳಿದುಕೊಳ್ಳುವಂತೆ ಆಗಲಿ. ನಮಗೆ ಕ್ಷಮೆಯನ್ನು ಪ್ರೀತಿಯನ್ನು ನೀಡಿದಂತಹ ಪ್ರಭು ಯೇಸು ಕ್ರಿಸ್ತರ ಆದರ್ಶ ನಮ್ಮ ಕಣ್ಣ ಮುಂದೆ ಉಳಿದುಕೊಳ್ಳಲಿ. ಅವರ ರಕ್ತಧಾರೆಯ ಫಲವಾಗಿ ಇಡೀ ವಿಶ್ವಕ್ಕೆ ಶಾಂತಿ, ನೆಮ್ಮದಿ, ಪ್ರೀತಿ ಹಾಗೂ ಆರೋಗ್ಯ ಲಭಿಸುವಂತೆ ಆಗಲಿ. ಆಮೆನ್. ಎರಡನೆಯ ಭಾಗ, ಸಾಮೂಹಿಕ ಮತ್ತು ಸಾಂಭ್ರಮಿಕ ಪ್ರಾರ್ಥನೆಗಳು. ಪ್ರಾರ್ಥನೆ ಭಗವಂತನ ಮತ್ತು ಭಕ್ತನ ನಡುವಿನ ಅವಿನ ಸಂಬಂಧ. ಈ ಸಂಬಂಧದಲ್ಲಿ ನಾನು ನನಗಾಗಿ ಉಳಿಯದೆ ಇಡೀ ವಿಶ್ವ ಸಮುದಾಯದ ಅಗತ್ಯಗಳಿಗಾಗಿ ಪ್ರಾರ್ಥಿಸುವುದರ ಮೂಲಕ ವಿಶ್ವಮಾನವನಾಗುವುದತ್ತ ಹೆಜ್ಜೆ ಹಾಕಬಹುದು. ಬನ್ನಿ, ಭಕ್ತಿಯಿಂದ ಶಿಲುಬೆಯ ಅಡಿಯಲ್ಲಿ ಕುಳಿತು ಇಡೀ ವಿಶ್ವ ಬಾಂಧವರಿಗೆಲ್ಲರಿಗೂ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಪರಸ್ಪರ ಅರಿವನ್ನು ಬೆಳಗಿಸಿ ನಮ್ಮ ಸುತ್ತಲೂ ಜನರ ಸಮಸ್ಯೆಗಳನ್ನು ಅರಿವಿನೊಂದಿಗೆ ಮನದಾಳದಲ್ಲಿ ಔದಾರ್ಯದ ಎಲ್ಲೆಯನ್ನು ವಿಸ್ತರಿಸಲಿ. ಧರ್ಮಸಭೆಗಾಗಿ. ಅತಿ ಪ್ರಿಯರೇ, ದೇವರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದಕ್ಕೆ ನಮ್ಮ ಕರ್ತ ದೇವರು ವಿಶ್ವದಾದ್ಯಂತ ಶಾಂತಿ, ಐಕ್ಯಮತ ಹಾಗೂ ಸಂರಕ್ಷಣೆಯನ್ನು ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತರಾದ ಅವರನ್ನು ಮಹಿಮೆಪಡಿಸುವಂತೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ನಿಮ್ಮ ದಯಾ ಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪ್ತವಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮವನ್ನು ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜಗದ್ಗುರಿಗಾಗಿ. ನಮ್ಮ ಪೂಜ್ಯ ತಂದೆ ಜಗದ್ಗುರು ಫ್ರಾನ್ಸಿಸ್ ಅವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿಕೊಂಡ ನಮ್ಮ ಕರ್ತ ದೇವರು ಪವಿತ್ರ ಧರ್ಮಸಭೆಯ ಹಿತಕ್ಕಾಗಿ, ದೇವರ ಪವಿತ್ರ ಪ್ರಜೆಯನ್ನು ಆಳುವುದಕ್ಕಾಗಿ ಅವರನ್ನು ಕ್ಷೇಮದಿಂದಲೂ ಸಂರಕ್ಷಣೆಯಿಂದಲೂ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವೂ ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಹೀಗೆ ಸೃಷ್ಟಿ ಪ್ರಭುವಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ
ಅವರ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯ ಫಲಗಳಲ್ಲಿ ಪ್ರವರ್ಧಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾಜಕೀಯ ಹಾಗೂ ಇತರ ಸಕಲ ವರ್ಗದವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಗುರುಗಳಿಗಾಗಿಯೂ, ಉಪಯಾಜಕ ಮತ್ತು ಧರ್ಮಸಭೆಯ ಇನ್ನಿತರ ವರ್ಗದವರಿಗಾಗಿಯೂ ಹಾಗೂ ಸಕಲ ಕ್ರೈಸ್ತ ಭಕ್ತರಿಗಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಯ ಪೂರ್ಣ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ನಿಮ್ಮ ಸೇವಾ ವರ್ಗದವರಿಗಾಗಿ ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಕೃಪಾವರದ ಕೊಡುಗೆಯಿಂದ ಅವರು ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳಿಗಾಗಿ, ದೀಕ್ಷಾ ಸ್ನಾನಕ್ಕೆ ಸಿದ್ಧವಾಗುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತ ದೇವರು ಅವರ ಹೃದಯದ ಕಣ್ಣುಗಳನ್ನು ತೆರೆಯಲಿ. ಹೀಗೆ ಅವರು ಹೊಸ ಜೀವವನ್ನೀಯುವ ಸ್ನಾನದಿಂದ ತಮ್ಮ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನೆಲೆಸಲಾರಂಭಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಧರ್ಮಸಭೆಯನ್ನು ಯಾವಾಗಲೂ ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳ ವಿಶ್ವಾಸವನ್ನು ಜ್ಞಾನವನ್ನು ಹೆಚ್ಚಿಸಿರಿ. ಹೀಗೆ ಇವರು ದೀಕ್ಷಾ ಸ್ನಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರೈಸ್ತರ ಐಕ್ಯಮತಕ್ಕಾಗಿ ಕ್ರಿಸ್ತರನ್ನು ವಿಶ್ವಾಸಿಸುವ ಎಲ್ಲ ಸಹೋದರ ಸಹೋದರರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತರಾದ ದೇವರು ಸತ್ಯವನ್ನು ಪ್ರಾಮಾಣಿಕತೆಯಿಂದ ಹುಡುಕುವ ಎಲ್ಲರನ್ನೂ ಏಕ ಧರ್ಮಸಭೆಯಲ್ಲಿ ಒಟ್ಟುಗೂಡಿಸಿ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಚದರಿ ಹೋದುದನ್ನು ಒಟ್ಟುಗೂಡಿಸಿದ್ದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಈಕ್ಷಿಸಿರಿ. ಒಂದೇ ದೀಕ್ಷಾ ಸ್ನಾನದಿಂದ ಪುನೀತರಾದ ಅವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲೂ ಒಂದಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಹೂದ್ಯರಿಗಾಗಿ ಪ್ರಾರ್ಥಿಸೋಣ. ದೈವ ವಾಕ್ಯವನ್ನು ಮೊತ್ತ ಮೊದಲು ಕೇಳುವ ಭಾಗ್ಯವನ್ನು ಪಡೆದವರು ಇವರು. ದೈವನಾಮದ ಸ್ತುತಿಯಲ್ಲೂ ಒಡಂಬಡಿಕೆಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದರಲ್ಲೂ ನಿರತರಾಗುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ವಾಗ್ದಾನಗಳನ್ನು ಅಬ್ರಹಾಮನಿಗೂ ಆತನ ಸಂತತಿಗೂ ದಯಪಾಲಿಸಿದಿರಿ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ.
ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡ ಅವರು ರಕ್ಷಣೆಯ ಸಂಪೂರ್ಣತೆಯನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರೈಸ್ತೇತರಿಗಾಗಿ, ಕ್ರಿಸ್ತರನ್ನು ಇನ್ನೂ ವಿಶ್ವಾಸದ ಇವರಿಗಾಗಿ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರ ಜ್ಯೋತಿಯಿಂದ ತುಂಬಿ ರಕ್ಷಣೆಯ ಹಾದಿ ಹಿಡಿಯಲು ಶಕ್ತರಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರನ್ನು ವಿಶ್ವಾಸಿಸದೇ ಇರುವವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತಾ ಸತ್ಯವನ್ನು ಕಂಡರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಎಡೆಬಿಡದೆ ಪ್ರವರ್ಧಿಸುತ್ತಾ ನಿಮ್ಮ ಜೀವನದ ರಹಸ್ಯವನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತಾ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಾಸ್ತಿಕರಿಗಾಗಿ, ದೇವರನ್ನು ವಿಶ್ವಾಸಿಸದೆ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಮನಸಾಕ್ಷಿಯ ಪ್ರಕಾರ ನೀತಿಬದ್ಧರಾಗಿ ನಡೆದು ದೇವರನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದಿರಿ. ಹೀಗೆ ಇವರು ನಿಮ್ಮನ್ನು ಸದಾ ಅರಸುತ್ತಾ ನಿಮ್ಮನ್ನು ಕೊಂಡುಕೊಂಡು ನಿಮ್ಮಲ್ಲಿ ವಿರಮಿಸುವಂತೆ ಮಾಡಿದಿರಿ. ಎಲ್ಲ ಹಾನಿಕರ ಅಡ್ಡಿ ಆತಂಕಗಳ ನಡುವೆಯೂ ಎಲ್ಲರೂ ನಿಮ್ಮ ಪಿತೃವಾತ್ಸಲ್ಯದ ಚಿಹ್ನೆಗಳನ್ನು, ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷ್ಯವನ್ನು ಕಂಡರಿತು ನೀವೊಬ್ಬರೇ ನಿಜವಾದ ದೇವರೆಂದು, ಮಾನವ ಕುಲದ ತಂದೆಯೆಂದು ಆನಂದದಿಂದ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇಶದ ಅಧಿಕಾರಿಗಳಿಗಾಗಿ, ದೇಶವನ್ನು ಆಳುವವರಿಗಾಗಿ ಪ್ರಾರ್ಥಿಸೋಣ. ಸರ್ವರ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಇವರ ಮನಸ್ಸನ್ನು, ಹೃದಯವನ್ನು ನಮ್ಮ ಕರ್ತರಾದ ದೇವರು ತಮ್ಮ ಚಿತ್ತಾನುಸಾರ ನಡೆಯಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು ಜನತೆಯ ಹಕ್ಕುಗಳನ್ನು ನಿಮ್ಮ ಕೈಯಲ್ಲಿವೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಹೀಗೆ ಪ್ರಪಂಚದ ಎಲ್ಲೆಡೆಗಳಲ್ಲೂ ಜನತೆಯ ಸಮೃದ್ಧಿಯು, ಶಾಂತಿಯ ಭರವಸೆಯು, ಧಾರ್ಮಿಕ ಸ್ವಾತಂತ್ರ್ಯವು ನಿಮ್ಮ ಕೊಡುಗೆಯ ಫಲವಾಗಿ ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕೊರೋನಾ ಸೋಂಕು ಬಾಧಿತರಿಗಾಗಿ, ಈ ಕಾಯಿಲೆಯಿಂದ ಮೃತರಾದವರಿಗಾಗಿ ಹಾಗೂ ಈ ರೋಗ ನಿವಾರಣೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವವರಿಗಾಗಿ, ಅತಿ ಪ್ರಿಯರೇ, ವಿಶ್ವವನ್ನು ಕಂಗೆಡಿಸಿ ಎಲ್ಲೆಲ್ಲೂ ಭಯ ಆತಂಕವನ್ನು ಸೃಷ್ಟಿಸಿರುವ ಕೊರೋನಾ ರೋಗ ಮುಕ್ತಿಗಾಗಿ ಪ್ರಾರ್ಥಿಸೋಣ. ಈ ಸೋಂಕಿಗೆ ಬಲಿಯಾದ ಸಾವಿರಾರು ಮಂದಿಗೆ ದೇವರು ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲಿ. ಈ ಕಾಯಿಲೆಗೆ ತುತ್ತಾಗಿ ಜೀವನ ಮರಣಗಳ ನಡುವೆ ಹೋರಾಡುತ್ತಿರುವ ರೋಗಿಗಳಿಗೆ ದೇವರು ಶೀಘ್ರ ರೋಗ ಮುಕ್ತಿ ನೀಡಲಿ. ಹಾಗೂ
ನಲುಗುತ್ತಿರುವ ಕುಟುಂಬಸ್ಥರಿಗೆ ಚೈತನ್ಯವನ್ನು, ಈ ವೈರಾಣುವಿನ ವಿರುದ್ಧ ಹೋರಾಡಲು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಮಲೋಧಿಪಾದಿಯಲ್ಲಿ ದುಡಿಯುತ್ತಿರುವ ಆರೋಗ್ಯ ಕಾರ್ಯಕರ್ತರು, ಆರಕ್ಷಕ ಸಿಬ್ಬಂದಿಗಳು, ಸ್ವಯಂ ಸೇವಕರು, ದಾನಿಗಳು ಹಾಗೂ ನಾಗರಿಕ ಸೇವಾ ಕರ್ಮಿಗಳನ್ನು ಸರ್ವಶಕ್ತ ದೇವರು ಎಲ್ಲ ಅಪಾಯ ದುರಂತಗಳಿಂದ ಕಾಪಾಡಲಿ. ಅವರನ್ನು ಸುರಕ್ಷಿತವಾಗಲೆಂದು ಪ್ರಾರ್ಥಿಸೋಣ. ಈ ಬಾರಿಯ ಶುಭ ಶುಕ್ರವಾರದಂದು ನಮ್ಮ ಧರ್ಮಾಧ್ಯಕ್ಷರು ಕೊರೋನಾ ಪೀಡಿತರಿಗಾಗಿ ಈ ಕೆಳಗಿನ ಪ್ರಾರ್ಥನೆಯನ್ನು ಹೇಳುವಂತೆ ಕೇಳಿಕೊಂಡಿದ್ದಾರೆ. ಇದು ಒಂದು ವಿಶೇಷವಾದ ಪ್ರಾರ್ಥನೆಯಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮೌನವಾಗಿ ಈ ಪಿಡುಗಿನಲ್ಲಿ ಮೃತರಾದಂಥವರಿಗಾಗಿ ಹಾಗೂ ಸಂತ್ರಸ್ತರಾಗಿರುವ ಸರ್ವ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮನ್ನು ನಂಬಿದವರಿಗೆ ಆಶ್ರಯದಾತರು, ಬೇಡಿ ಬಂದವರಿಗೆ ರಕ್ಷಣೆಯನ್ನು ಕರುಣಿಸುವ ತಂದೆಯೇ, ಹಿಂದೆ ನಿಮ್ಮ ಪ್ರಜೆಗಳನ್ನು ಫರೋಹನ ಕ್ರೂರತನದಿಂದ ಅದ್ಭುತಕರವಾಗಿ ವಿಮೋಚಿಸಿದಿರಿ. ವಿಷಸರ್ಪಗಳಿಂದ, ವೈರಿಗಳಿಂದ, ಹಸಿವು ನೀರಾಡಿಕೆಯಿಂದ ಕಾಪಾಡಿದಿರಿ. ಇಂದು ವಿಶ್ವವನ್ನು ಕಾಡುತ್ತಿರುವ ಕೊರೋನಾ ರೋಗದಿಂದ ನಿಮ್ಮ ಪ್ರಜೆಗಳಿಗೆ ರೋಗ ಮುಕ್ತಿಯನ್ನು ಕರುಣಿಸಿರಿ. ಈ ಕಾಯಿಲೆಗೆ ತುತ್ತಾಗಿ ಮೃತರಾದ ಅಸಂಖ್ಯಾತ ಜನರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಈ ಕಾಯಿಲೆಯಿಂದ ನರಳುವವರಿಗೆ ರೋಗ ಸೌಖ್ಯವನ್ನು, ಈ ಮಹಾರೋಗದ ವಿರುದ್ಧ ಹೋರಾಡುತ್ತಿರುವ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ, ಆರಕ್ಷಕ ಸಿಬ್ಬಂದಿಗಳಿಗೆ, ಸ್ವಯಂ ಸೇವಕರಿಗೆ, ದಾನಿಗಳು ಹಾಗೂ ನಾಗರಿಕ ಸೇವಾ ಕಾರ್ಯಕರ್ತರಿಗೆ ಹಾಗೂ ನೊಂದಿರುವ ಕುಟುಂಬದ ಸದಸ್ಯರಿಗೆ ನಿಮ್ಮ ಸಾಂತ್ವನವನ್ನು, ಸಂರಕ್ಷಣೆಯನ್ನು, ಯಶಸ್ಸನ್ನು ಹಾಗೂ ಆಶೀರ್ವಾದವನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಜೀವದಾತರು ರೋಗ ಸೌಖ್ಯವನ್ನು ನೀಡುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ಶಿಲುಬೆಗೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತ್ರಿಯೇಕ ದೇವರಿಗೆ ಬಿಟ್ಟರೆ ಈ ವಿಶ್ವದ ಯಾವ ವಸ್ತುಗಳಿಗೂ ಕೂಡ ನಾವು ಆರಾಧನೆಯನ್ನು, ಸನ್ಮಾನವನ್ನು ಮಾಡುವುದಿಲ್ಲ. ಆದರೆ ಪವಿತ್ರ ಧರ್ಮಸಭೆ ಒಂದೇ ಒಂದು ಆಕೃತಿಗೆ ಆರಾಧನೆಯನ್ನು ಮಾಡುವ ಹಾಗೆ ಕೇಳಿಕೊಳ್ತದೆ. ಪವಿತ್ರ ಪರಮಪ್ರಸಾದಕ್ಕೆ ನಾವು ಆರಾಧನೆಯನ್ನು ಮಾಡ್ತೇವೆ, ಆದರೆ ಪವಿತ್ರ ಶಿಲುಬೆಗೆ ಸನ್ಮಾನ ಮತ್ತು ಆರಾಧನೆಯನ್ನು ಮಾಡುವಂತೆ ಕೇಳಿಕೊಳ್ತದೆ. ಈಗ ಈ ವಿಶೇಷ ಕಾರ್ಯವನ್ನು ನೀವು ಇಲ್ಲದಿದ್ದರೂ ಕೂಡ ನಿಮ್ಮ ಮನೆಗಳಲ್ಲಿ ಇದ್ದು ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ. ಈ ಒಂದು ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸಿ ಈಗ ಶುಭ ಶುಕ್ರವಾರದ ಈ ಪ್ರಾರ್ಥನಾ ವಿಧಿಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಪವಿತ್ರ ಶಿಲುಬೆಗೆ ನಮ್ಮ ಮನೆಗಳಲ್ಲಿಯೇ ಇದ್ದು ನಾವು ಸನ್ಮಾನವನ್ನು ಸಲ್ಲಿಸೋಣ.
ಈಗ ಪೀಠಕ್ಕೆ ಬಿಳಿಯ ಬಟ್ಟೆಯನ್ನು ಹಾಕಿ ಪರಮಪ್ರಸಾದ ಸ್ವೀಕಾರದ ವಿಧಿಗೆ ತಯಾರಿಯನ್ನು ಮಾಡ್ತಾರೆ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಧಿಕಾರವು ಮಹಿಮೆಯು ಈಗ ಯುಗಾಂತರಕ್ಕೂ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನನ್ನನ್ನು ನ್ಯಾಯ ತೀರ್ಪಿಗೂ ಗಂಡನಿಗೂ ಗುರಿ ಮಾಡದಿರಲಿ, ಆದರೆ ನಿಮ್ಮ ಪ್ರೀತಿಯ ಮಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಿ ಮಾರ್ಪಡಲಿ. ಈಗೋ ದೇವರ ಕುರಿಮರಿ, ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸ ನನ್ನ ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರವನ್ನು ಕಾಪಾಡಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಶುಕ್ರವಾರದ ಈ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇರಬೇಕಾದರೆ ಪ್ರಭು ಯೇಸುವಿನ ಯಾತನೆ ಮತ್ತು ಮರಣದ ಸ್ಮರಣೆಯನ್ನು ನಾವೆಲ್ಲರೂ ಮಾಡಿದ್ದೇವೆ. ಇದಕ್ಕಾಗಿ ಸ್ವಾಮಿಗೆ ನಾವೀಗ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಪ್ರಾರ್ಥನೆಯಾದ ನಂತರ ನಾವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೆ ಮೌನವಾಗಿ ಇರುವಂಥದ್ದು. ಮೃತರಾದಂತಹ ಪ್ರಭು ಯೇಸು ಕ್ರಿಸ್ತರ ಆ ಸ್ಮರಣೆಯನ್ನು ನಾವು ಮಾಡುತ್ತಾ ಅವರ ಯಾತನೆ, ಆ ಪಾಡು ಹಾಗೂ ಮರಣದ ಸ್ಮರಣೆಯನ್ನು ಮಾಡಿ ಮೌನವಾಗಿ ಆದಷ್ಟು ಇದ್ದು ಈ ಒಂದು ಸ್ವಾಮಿಯ ವಿಷಯದ ಧ್ಯಾನವನ್ನು ಮಾಡೋಣ. ಈ ದಿನ ರಾತ್ರಿ 8 ಗಂಟೆಗೆ ನಮ್ಮ ಹರಿಹರದ ಸ್ಥಳೀಯ ಚಾನಲ್ನಲ್ಲಿ ನಕ್ಷತ್ರ ಟಿವಿಯಲ್ಲಿ ಈಗ ಆಗಿರುವಂಥ ಶುಭ ಶುಕ್ರವಾರದ ಕಾರ್ಯಕ್ರಮಗಳು ಬಿತ್ತರವಾಗುತ್ತವೆ. ಅವುಗಳನ್ನು ವೀಕ್ಷಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಸಾಯಂಕಾಲ 8 ಗಂಟೆಗೆ ಈ ಒಂದು ಕಾರ್ಯಕ್ರಮ ಬಿತ್ತರವಾಗಲಿದೆ ನಕ್ಷತ್ರ ಟಿವಿಯಲ್ಲಿ. ಅದೇ ರೀತಿಯಲ್ಲಿ ಶನಿವಾರ ರಾತ್ರಿ 11:30 ಗಂಟೆಗೆ ಪಾಸ್ಕಾ ಸಾಂಭ್ರಮಿಕ ಬಲಿಯರ್ಪಣೆಯ ಕಾರ್ಯಕ್ರಮ ಆರಂಭವಾಗುತ್ತದೆ. ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಇದ್ದು ಫೇಸ್ಬುಕ್ ಲೈವ್ನ ಮೂಲಕ ಹಾಗೂ ಅದೇ ರೀತಿಯಲ್ಲಿ ನಕ್ಷತ್ರ ಟಿವಿಯಲ್ಲಿ ಬರುವಂತಹ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರಭು ಯೇಸುವಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹತ್ತಿರವಾಗಲು ಪ್ರಯತ್ನಿಸೋಣ. ಇಡೀ ಕಾರ್ಯಕ್ರಮವನ್ನು ನಮಗಾಗಿ ತಯಾರಿ ಮಾಡಿದ ಸರ್ವರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ನಕ್ಷತ್ರ ಟಿವಿ ಬಳಗದವರಿಗೆ ನಾನು ಸರ್ವ ಶುಭವನ್ನು ಯಶಸ್ಸನ್ನು ಕೋರ್ತಾ ಇದ್ದೇನೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪವಿತ್ರ ಮರಣ ಮತ್ತು ಪುನರುತ್ಥಾನದ ಮೂಲಕ ನೀವು ನಮಗೆ ಜೀವವನ್ನು ಮರಳಿ ದಯಪಾಲಿಸುತ್ತೀರಿ. ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂರಕ್ಷಿಸಿರಿ. ಹೀಗೆ ಈ ಪರಮ ರಹಸ್ಯದಲ್ಲಿ ಭಾಗಿಗಳಾದ ನಾವು ನಿಮ್ಮ ಭಕ್ತಿಯಲ್ಲಿ ಸತತವೂ ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ವಿಶೇಷ ಆಶೀರ್ವಾದಕ್ಕಾಗಿ ತಲೆಬಾಗಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ನಿಮ್ಮ ಪುತ್ರರ ಮರಣವನ್ನು ಸನ್ಮಾನಿಸಿದ ಈ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಳವಾಗಿ ಇಳಿದು ಬರಲಿ. ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ, ಅದರ ಪವಿತ್ರ ವಿಶ್ವಾಸವು ಪ್ರವರ್ಧಿಸಲಿ, ಅದರ ನಿತ್ಯ ರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಮಯ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವರೆಲ್ಲರಿಗೂ ಮಯ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮಯ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ. ಯೂಟ್ಯೂಬಿಗೆ ಹೋಗಿ ಮಯ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ, ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಪ್ರಾಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್, ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ದೂರವಾಣಿ ಸಂಖ್ಯೆ 0819 240141. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ DIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.